And for this beautiful day that you have granted to us in our lives. This morning, in a very special way, we commit Daddy and Mummy into your precious hands. You have given them 50 blissful years and led them all these years with your great steadfast faithfulness. And we are eternally grateful to you for this blessing. As we are going for that gratitude service that we are having on this behalf, we commit the entire program into your hands. Bless it and see to it that everything goes on well, because you love us and you take care of all our needs. Committing each one of us gathered here in this room, especially Daddy and Mummy, into your mighty hands. I end this prayer, giving you all the glory, honor and praise to Jesus. Amen.
ಕಾರ್ಯಕ್ರಮದಲ್ಲಿ ಹಾಜರಿರುವ ಕುಟುಂಬ ವರ್ಗ, ಸ್ನೇಹಿತರು, ಹಿತೈಷಿಗಳು ಮತ್ತು ಈ ದಂಪತಿಗಳೊಂದಿಗೆ ಜೀವನದುದ್ದಕ್ಕೂ ಪ್ರಯಾಣಿಸಿದ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ರೋಮನರು 12:10 ಬೈಬಲ್ ಹೇಳುತ್ತದೆ, ಪ್ರೀತಿಯಲ್ಲಿ ಒಬ್ಬರಿಗೊಬ್ಬರು ಭಕ್ತಿಯಿಂದಿರಿ, ನಿಮ್ಮ ಮೇಲೆ ಒಬ್ಬರನ್ನೊಬ್ಬರು ಗೌರವಿಸಿರಿ. ಪ್ರೀತಿ ಮತ್ತು ಗೌರವದ ಈ ಸುಂದರವಾದ ಚಿಂತನೆಯೊಂದಿಗೆ ಈ ಆಶೀರ್ವಾದದ ಸಂದರ್ಭಕ್ಕಾಗಿ ಇಲ್ಲಿ ಸೇರಿದ ಪ್ರತಿಯೊಬ್ಬರನ್ನು ನಾನು ಸ್ವಾಗತಿಸುತ್ತೇನೆ. ಇದು ಎಲ್ಲರಿಗೂ ಆಶೀರ್ವಾದದ ದಿನವಾಗಲಿ. ಪ್ರಾರ್ಥನೆ ಮತ್ತು ದೇವರ ವಾಕ್ಯದಲ್ಲಿ ಬೇರೂರಿದಾಗ ಮದುವೆಯು ಅದರ ಆಳವಾದ ಅರ್ಥವನ್ನು ಕಂಡುಕೊಳ್ಳುತ್ತದೆ. ಹಳ್ಳಿಯು ಬೇಗನೆ ಮುರಿಯುವುದಿಲ್ಲ. ಈ ಚಿನ್ನದ ಮೈಲಿಗಲ್ಲನ್ನು ನಮ್ಮ ಸ್ವರ್ಗೀಯ ತಂದೆಯ ಪಾದಗಳಲ್ಲಿ ಇಡೋಣ. ಈ ಸಭೆಯ ಮೇಲೆ ದೇವರ ಉಪಸ್ಥಿತಿ ಮತ್ತು ಆಶೀರ್ವಾದವನ್ನು ಕೋರಿ ಆರಂಭಿಕ ಪ್ರಾರ್ಥನೆಯಲ್ಲಿ ನಮ್ಮನ್ನು ಮುನ್ನಡೆಸುವಂತೆ ರೆವರೆಂಡ್ ಸೊಲೊಮೋನ್ ಅವರನ್ನು ನಾನು ವಿನಂತಿಸುತ್ತೇನೆ. ದಾಂಪತ್ಯವು ಮಾನವದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಾಗಲಿ. ಆಮೀನ್. ದೇವರ ಸ್ತೋತ್ರಕ್ಕಾಗಿ ಕನ್ನಡ ಸಂಗೀತಗಳಲ್ಲಿ 271ನೇ ಗೀತೆಯ 1, 3 ಮತ್ತು 4 ಚರಣ ರಾಗವನ್ನ. ಕನ್ನಡ ಸಂಗೀತ 271, ಅದರಲ್ಲಿ 1, 3 ಮತ್ತು 4ನೇ ಚರಣ ರಾಗ ಮಾಡೋಣ. ಎಲ್ಲ ಒಳ್ಳೆ ದಾನಗಳ ಮೂಲಕರ್ತ ದೇವರೇ, ಒಬ್ಬೊಂಟಿಗನ್ನು ಸಂಸಾರಿಗಳಂತೆ ಮಾಡುವಂಥ ನಮ್ಮ ಕುಟುಂಬದ ನಾಯಕನೂ ನಾವಿಕನೂ ಒಡೆಯನಾದಂಥ ಯೇಸು ಕ್ರಿಸ್ತನಲ್ಲಿ ತಂದೆ ದೇವರೇ, ಈ ಪರಿಶುದ್ಧ ದಿನದ ಈ ಮಧ್ಯಾಹ್ನದ ಸಮಯಕ್ಕಾಗಿ ನಾವನಿಗೆ ಘನ ಮಾನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತರಾಗಿದ್ದೇವೆ. ನಮ್ಮ ಸಭೆಯ ಸದಸ್ಯರು, ಹಿರಿಯರು, ನಮ್ಮ ಪ್ರಿಯರು ಆಗಿರುವಂಥ ಶ್ರೀ HD ಸಾಲಿನ್ಸ್ ಅಂಕಲ್ ಮತ್ತು ಶ್ರೀಮತಿ ಅರುಣಾ ಸಾಲಿನ್ಸ್ ಆಂಟಿ,
ತಮ್ಮ ದಾಂಪತ್ಯ ಜೀವನದಲ್ಲಿ 50 ವರ್ಷಗಳನ್ನು ಯಶಸ್ವಿಯಾಗಿ ಸಂಪೂರ್ತಿಗೊಳಿಸಿ ಮತ್ತೊಂದು ನೂತನ ವರ್ಷವನ್ನು ಪ್ರವೇಶ ಮಾಡುವಂಥ ಮಹಾಸೌಭಾಗ್ಯನ ಅನುಗ್ರಹ ಮಾಡಿದ್ದಿ. ಇದಕ್ಕಾಗಿ ನಾವು ಕುಟುಂಬ ಸಮೇತರಾಗಿ ಸಭೆಯಾಗಿ ನಿನ್ನ ಭಕ್ತರಾಗಿ ಘನ ಮಾನ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸುಂದರವಾದಂಥ ಅರ್ಥಪೂರ್ಣವಾದಂಥ ಕರ್ತನೆ, ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನ್ವಯಿಸಿಕೊಡು. ಈ ಪ್ರಾರ್ಥನಾ ಕೂಟದ ಆದಿಯು ಅಂತ್ಯವೂ ಮಧ್ಯವೂ ನೀನಾಗಿದ್ದುಕೊಂಡು ಇದರಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯ ಘನ ಮಾನ ಮಹಿಮೆಯನ್ನು ನಿನ್ನೊಬ್ಬನ ಹೊಂದುತ್ತಾ ಬರಬೇಕೆಂದಾಗಿ ಪ್ರಾರ್ಥನೆ ಮಾಡ್ತೇವೆ. ಪ್ರಿಯ ದಂಪತಿಗಳನ್ನು ಪವಿತ್ರ ಕೈಯಿಂದ ಸ್ಪರ್ಶಿಸು, ನಿನ್ನ ಆಶೀರ್ವಾದವನ್ನು ಅನುಗ್ರಹಿಸಿಕೊಡು. ಎಲ್ಲ ಒಳ್ಳೆಯತನಕ್ಕೆ ಮೂಲವಾಗಿರುವಂಥ ನಜರೇತಿನ ಯೇಸುವಿನ ದಿವ್ಯ ನಾಮದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ಪ್ರೀತಿಯುಳ್ಳ ದೇವರೇ, ಆಮೀನ್. ಧನ್ಯವಾದಗಳಯ್ಯ. ದೇವರ ವಾಕ್ಯವು ನಮ್ಮ ಪಾದಗಳಿಗೆ ದೀಪವಾಗಿದೆ ಮತ್ತು ನಮ್ಮ ಮಾರ್ಗಕ್ಕೆ ಬೆಳಕಾಗಿದೆ. ಈಗ ಸೌಮ್ಯ ಮುಂದೆ ಬಂದು ದೇವರ ವಾಕ್ಯವನ್ನು ಓದುವಂತೆ ಕೇಳಿಕೊಳ್ಳುತ್ತೇನೆ. ದೇವರ ವಾಕ್ಯದಿಂದ ಕೀರ್ತನೆಗಳು 103 1ನೇ ವಚನದಿಂದ 13ನೇ ವಚನದವರೆಗೆ. ದೇವ ಕೃಪಾ ಕೀರ್ತನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೂ ಆತನಿಗೆ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಶಾಶ್ವತವಾಗಿ ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳ ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ ಎಂಬುದೇ. ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಸೌಮ್ಯ. ಈಗ ದೇವರ ವಾಕ್ಯದಿಂದ ಶುಭ ಸಂದೇಶ ಮತ್ತು ಪ್ರೋತ್ಸಾಹದ ನುಡಿಗಳನ್ನು ಹಂಚಿಕೊಳ್ಳಲು ರೆವರೆಂಡ್ ಪ್ರಭುರಾಜ್ ಅವರನ್ನು ನಾನು ಆಹ್ವಾನಿಸುತ್ತೇನೆ. ದೇವರ ವಾಕ್ಯದಲ್ಲಿ ಒಂದು ಮಾತು, ಪೌಲನು ತಿಮೋಥಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. 2ನೇ ತಿಮೋಥಿ 1:12. ನಾನು ನಂಬಿರುವ ಆತನನ್ನು ಬಲ್ಲೆನು. ಆಂಗ್ಲ ಭಾಷೆಯಲ್ಲಿ ಐ ನೋ ಹೂಮ್ ಐ ಹ್ಯಾವ್ ಬಿಲೀವ್ಡ್. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕುಟುಂಬ ಜೀವನ ಈ ಲೋಕದಲ್ಲಿ ನಿನ್ನ ಅನುಗ್ರಹ, ನಿನ್ನ ಆಶೀರ್ವಾದ. ದಾಂಪತ್ಯ ಜೀವನದಲ್ಲಿ 50 ಸುಂದರ ವರ್ಷಗಳು ಬಹಳ ಪ್ರಾಮುಖ್ಯವಾದವುಗಳು. ನಿನ್ನ ಭಕ್ತರು ಪ್ರಿಯ ಅನಿಲಣ್ಣ ಮತ್ತು ಅರುಣಕ್ಕ ತಮ್ಮ ದಾಂಪತ್ಯ ಜೀವನದಲ್ಲಿ 50 ಅರ್ಥಗರ್ಭಿತ ವರ್ಷಗಳನ್ನು ದಾಟಿದ್ದಾರೆ. ನಿನ್ನ ಅನುಗ್ರಹ, ನಿನ್ನ ಆಶೀರ್ವಾದ. ಈ ಸ್ತೋತ್ರಾರ್ಪಣೆಯ ಕಾರ್ಯಕ್ರಮದಲ್ಲಿ ನಿನ್ನ ಕೃಪೆ, ನಿನ್ನ ಸಹಾಯ ದಯಪಾಲಿಸಿಕೊಡು. ನಿನ್ನ ಕೊಟ್ಟದೆಲ್ಲ ಮೆನುಗಳಿಗಾಗಿ ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ಈ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ದಿವ್ಯನಾಮದಲ್ಲಿ ಬೇಡಿದ್ದೇವೆ, ಆಮೇಲೆ. 2ನೇ ತಿಮೋಥಿ 1ನೇ ಅಧ್ಯಾಯ 12ರಲ್ಲಿ ನಾನು ನಂಬಿರುವ ಆತನನ್ನು ಬಲ್ಲೆನು. ಐ ನೋ ಹೂಮ್ ಐ ಹ್ಯಾವ್ ಬಿಲೀವ್ಡ್. ಪೌಲನೇ ಹೇಳಿದಂಥ ಮಾತು. ಸುವರ್ಣ ಮಹೋತ್ಸವದ ಅಂದರೆ ದಾಂಪತ್ಯದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಿರುವಂಥ
ಗೋಲ್ಡನ್ ಕಪ್ಪಲ್ಗೆ ಅಂದರೆ ಚಿನ್ನದ ಸುವರ್ಣ ಕಪ್ಪಲ್ಗೆ ನಾನು ಹಾರ್ದಿಕ ಶುಭಾಶಯ ತಿಳಿಸ್ತೇನೆ. ಹನ್ನೆಲಣ್ಣ ಹಾಗೂ ಅರುಣಕ್ಕ ದಾಂಪತ್ಯ ಜೀವನದಲ್ಲಿ 50 ವರ್ಷಗಳನ್ನು ದಾಟಿದ್ದಾರೆ, ನಡೆದು ಬಂದಿದ್ದಾರೆ. ನಿಮ್ಮ ದಾಂಪತ್ಯ ಜೀವನದ ಈ ಸುಂದರ ಪಯಣ ನಿಮ್ಮ ಮಕ್ಕಳಿಗೆ ಹಾಗೂ ನಮ್ಮೆಲ್ಲರಿಗೂ ಆದರ್ಶ ಹಾಗೂ ಈ ಅರ್ಥಪೂರ್ಣವಾದದಿಂದಾಗಿ ಹೇಳಿದರೆ ತಪ್ಪಾಗಲಾರದು. ತಂದೆಯಾದ ದೇವರು ನಿಮಗೆ ಆರೋಗ್ಯ, ಸುಖ, ಸಂತೋಷ ನೀಡಲಿ ಎಂಬುದಾಗಿ ನಾವೆಲ್ಲರೂ ಹಾರೈಸ್ತೇವೆ. 50 ವರ್ಷಗಳ ಅಮೂಲ್ಯ ಪಯಣಕ್ಕೆ ಅಭಿನಂದನೆಗಳು ಮತ್ತು ಮುಂದಿನ ಜೀವನಕ್ಕೆ ದೇವರ ಕೃಪೆ ಮೇರೆಗೆ ನಮ್ಮೆಲ್ಲರ ಪ್ರಾರ್ಥನೆ ಇರ್ತದೆ. ಹನೇಲಣ್ಣ ಇದೇ ಪ್ರಾಂತ್ಯದವರು, ಪ್ರಾಮುಖ್ಯವಾಗಿ ಈ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದಂಥವರು. ಹೆಬಿಗ್ನಲ್ಲಿ ನಾನು ನಿನ್ನೆ ಮೊನ್ನೆ ಕೇಳಿದ ಹಾಗೆ ಹೆಬಿಗ್ ITIನಲ್ಲಿ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ. ಅದನ್ನು ಮುಗಿಸಿ ಬೆಂಗಳೂರಲ್ಲಿ ಮೈಕೋ ಕಾರ್ಖಾನೆಯಲ್ಲಿ ಉದ್ಯೋಗದಲ್ಲಿದ್ದರು. ಶ್ರಮಜೀವಿ ಹಾಗೂ ಭಯಭಕ್ತಿಯಲ್ಲಿ ಬೆಳೆದಂಥವರು ಹನೇಲಣ್ಣ. ಅರುಣಕ್ಕ ಸ್ವಪಾಲಕರ ಅಂದರೆ ಸಭಾ ಸೇವಕರ ಕುಟುಂಬದಲ್ಲಿ ಬೆಳೆದು ಬಂದಂಥವರು. ಬೆಂಗಳೂರಿನಲ್ಲಿ ಟೀಚರ್ ಆಗಿ ಅನೇಕ ವರ್ಷ ಕಾಲ ದುಡಿದಿದ್ದಾರೆ. ಅನೇಕ ಮಕ್ಕಳ ಜೀವನವನ್ನು ರೂಪಿಸಿದ್ದಾರೆ. 2 ಮಕ್ಕಳು ಹನೇಲಣ್ಣ ಮತ್ತು ಅರುಣಕ್ಕ ಇವರಿಗೆ. ನಮಗೊಂದು ಗಾದೆ ಉಂಟು, ನಾವಿಬ್ಬರು ನಮಗಿಬ್ಬರು ಎಂಬುದಾಗಿ. ಈ ಸೂತ್ರ ಮಕ್ಕಳು ಅನುಸರಿಸಿಲ್ಲ. ಮಕ್ಕಳು ಅನುಸರಿಸೋದು ನಾವಿಬ್ಬರು ನಮಗೊಬ್ಬರು ಹಾಗೆ. ಮಗಳು ಅಳಿಯ ಮಗನು ಮತ್ತು ಸೊಸೆ ನಾವಿಬ್ಬರು ನಮಗೊಬ್ಬರು ಆ ಸೂತ್ರ ಅನುಸರಿಸಿದ್ರು. ಇವರು ಮಾತ್ರ ನಾವಿಬ್ಬರು ಆ ಸೂತ್ರ ಅನುಸರಿಸಿದ್ರು. ನನಗೆ ಭಾಳ ಸಂತೋಷ ಆದದ್ದು, ಭಾಳ ಪ್ರಾಮುಖ್ಯವಾಗಿ ಒಂದು ವಿಷಯ ಶ್ರೀ ಶಾಂತಿ ಮಹಾದೇವಾಲಯದಲ್ಲಿ ಆಸ್ಕರಣ್ಣ ಮತ್ತು ಸುನೇತ್ರ ಇವರು ಉತ್ತಮ ಕೊಡುಗೆ ನೀಡುತ್ತಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ. ನಮ್ಮೆಲ್ಲರಿಗೂ ಪರಿಚಿತವಾದದ್ದು ಬಲ್ಮಠ ಮ್ಯೂಸಿಕಲ್ ಅಸೋಸಿಯೇಷನ್ ಎಂಬ ನೋಡುವಾಗ ಇಡೀ ನಮ್ಮ ಈ ಪ್ರಾಂತ್ಯದಲ್ಲಿ ಬಹಳ ಹೆಸರು ಪಡೆದಂಥವರು. ಅದಕ್ಕೆ ಉತ್ತಮ ಕೊಡುಗೆ ಆಸ್ಕರಣ್ಣ ಅಂದರೆ ಹನೇಲಣ್ಣದು ಅರುಣಕ್ಕೆ ಹಳ್ಳಿಯ ಮತ್ತು ಸುನೇತ್ರ ಮಗಳು ಉತ್ತಮ ಕೊಡುಗೆ ನೀಡುತ್ತಿದ್ದಾರೆ. ನಾನು ಅಲ್ಲಿ ಸ್ವಪಾಲಕನಾಗಿದ್ದಾಗ ಅದರ ಬೆಲೆ ಏನು ಎಂಬುದಾಗಿ ನಾನು ಕಂಡುಕೊಂಡೆ. ಯಾಕಂದರೆ ಈ ಮಕ್ಕಳು ಹೈನೈಲಲ್ಲಿ ಬೆಳಿಬೇಕಾದ್ರೆ ಹನೇಲಣ್ಣ ಮತ್ತು ಅರುಣಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಅದೇ ರೀತಿಯಲ್ಲಿ ಮಗನ ಮತ್ತು ಸೊಸೆ ಪ್ರವೀಣ್ ಮತ್ತು ಸೌಮ್ಯ ಈ ಮಕ್ಕಳು ಸಹ CSC ಸೆಂಟ್ ಆಂಡ್ರೂಸ್ ಚರ್ಚ್ ಬೆಂಗಳೂರು ಇಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಇವರು ಉತ್ತಮ ಕೊಡುಗೆ ನೀಡುತ್ತಿದ್ದಾರೆ. ಅನೇಕ ವಿಡಿಯೋಗಳು ನೀವು ನೋಡಿರಬಹುದು, ಅಥವಾ ಹಾಡುಗಾರಿಕೆ ಬಂದಾಗ ಪ್ರತಿ ಹಾಡಿನ ವಿಡಿಯೋದಲ್ಲಿ ಇವರಿಬ್ಬರು ಇದ್ದೇ ಇರ್ತಾರೆ. ಆ ಟನ್ನರ್ ಅಥವಾ ಬೇಸ್ ಮತ್ತು ಬೇರೆ ಬೇರೆ ವಾಯ್ಸ್ ಇವರು ಕೊಡ್ತಿದ್ದಾರೆ. ನಾನು ಯಾಕೆ ಇದನ್ನು ಹಿನ್ನೆಲೆ ಹೇಳಿದೆ ಅಂತ ನೋಡುವಾಗ ಇದರ ಕೊಡುಗೆ ಹನೇಲಣ್ಣ ಮತ್ತು ಅರುಣಕ್ಕ ಈ ಹಿನ್ನೆಲೆಯಲ್ಲಿ ಭಯಭಕ್ತಿಯಲ್ಲಿ ತಾವು ಬೆಳೆದು ಮಾತ್ರವಲ್ಲ, ಮಕ್ಕಳನ್ನು ಹೈನಲ್ಲಿ ಬೆಳೆಸಿದ್ದಾರೆ. ಮೊಮ್ಮಕ್ಕಳು ರಾಸ್ ಮತ್ತು ಲೂಕ್. ರಾಸ್ ಈಗ ಹೊರದೇಶದಲ್ಲಿ USA ತನ್ನ ಉನ್ನತ ವ್ಯಾಸಂಗ ಮಾಡ್ತಿದ್ದಾರೆ. ಲೂಕ್ ಬೆಂಗಳೂರು ಪಟ್ಟಣದಲ್ಲಿ ಕಲಿತಿದ್ದಾರೆ, ನಮ್ಮೊಂದಿಗಿದ್ದಾರೆ. ಲೂಕ್ ಭಾಳ ಪ್ರಾಮುಖ್ಯವಾಗಿ ನಾನು ಸ್ನಾನ ಮಾಡಿದಂಥ ಹುಡುಗ, ರೈಟ್? ನಾನು ಸರಿಯಾ? ಕರೆಕ್ಟ್. ಹಾಗೆ ಬೆಳೆತಿದ್ದಾರೆ. ನೋಡುವಾಗ ಇದು ದೇವರ ಕೃಪೆ, ದೇವರ ಆಶೀರ್ವಾದ, ದೇವರ ನಡೆಸುವಿಕೆ. ನನಗೆ ಭಾಳ ಪ್ರಾಮುಖ್ಯವಾಗಿ ನನ್ನ ಮತ್ತು ಹನೇಲಣ್ಣ ಮತ್ತು ಅರುಣಕ್ಕ ಈ ಕುಟುಂಬದವರ ಒಂದು ಬೆಸಿಗೆ ಅಂದರೆ ಒಂದು ಅನುಭವ ಭಾಳ ಪ್ರಾಮುಖ್ಯವಾದ. ಕ್ರೈಸ್ತ ಭಯಭಕ್ತಿಯಲ್ಲಿ ಬೆಳೆದಿದ್ದಾರೆ ಮಾತ್ರವಲ್ಲ, ಕ್ರೈಸ್ತ ಸಮುದಾಯಕ್ಕೆ ಉತ್ತಮ ಕೊಡುಗೆ ನೀಡುತ್ತಾ ಬರ್ತಿದ್ದಾರೆ. ಸಭೆಯಲ್ಲಿ ಮತ್ತು ಸಂಸ್ಥೆಗಳಲ್ಲಿ ಕಾರ್ಕಳ ಸಭೆ ಅದಕ್ಕೆ ಹೆಸರುವಾಸಿಯಾದ ಕಾರ್ಕಳ ಸಭೆಗೆ ಹನೇಲಣ್ಣ ಮತ್ತು ಅರುಣಕ್ಕ ಇವರ ಕೊಡುಗೆ ಅಪಾರವಾದದ್ದು. ಉಡಾರ ಸಭೆಗೆ ಇವರ ಕೊಡುಗೆ ಅಪಾರವಾದದ್ದು. ಉಡಾರ ಸಭೆಯಲ್ಲಿ ಏನು ಬೇಕು ಅದನ್ನು ಕಟ್ಟಿಸಿಕೊಡ್ತಾರೆ, ಬೆಲ್ಟ್ ಮತ್ತು ಇನ್ನಿತರ ವಿಷಯಗಳನ್ನು. ನಮ್ಮ ಕಾರ್ಕಳ ಸಭೆಯಲ್ಲೂ ಸಹ ಇವರ ಕೊಡುಗೆ ಹನೇಲಣ್ಣ ಮತ್ತು ಅರುಣಕ್ಕ ಇವರ ಕೊಡುಗೆ ಮಾತ್ರವಲ್ಲ, ನಾನು ನಿಲ್ಲಿಸ್ತೇನೆ. ಪ್ರವೀಣ್ ಮತ್ತು ಆಸ್ಕರಣ್ಣ ಇವರು ಸಹ ಕುಟುಂಬವಾಗಿ ಬಂದು ಪ್ರೋತ್ಸಾಹ ಹಿಡಿದನ್ನು ನಾನು ನೆನಪಿಸ್ತೇನೆ. ಅಷ್ಟು ಮಾತ್ರವಲ್ಲ, ನಮ್ಮ ಧೂಪದಕಟ್ಟೆ ಶಾಲೆಗೆ
ನಾನು 8 ವರ್ಷ ಅಲ್ಲಿ ಕರೆಸ್ಪಾಂಡೆಂಟ್ ಆಗಿದ್ದೆ, 8 ವರ್ಷ. ನಮ್ಮ ಆಶ್ರಮದ ಪ್ರಾಯಸ್ಥರು ಇಂಡೇಟ್ಸ್ ಆರಾಧನೆ ಮಾಡಲು ಆಶ್ರಮದ ಚಾಪಲ್ ಅದನ್ನು ಕಟ್ಟಿಸಿದ್ದಾರೆ ಮತ್ತು ಆಶ್ರಮಕ್ಕೆ ಈಗಲೂ ಸಹ ಆಶ್ರಮಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಇದೆಲ್ಲ ನೋಡುವಾಗ ನಮ್ಮ ಸಮುದಾಯದ ಮೇಲಿನ ಅಭಿಮಾನ ಈ ದಂಪತಿಗಳಿಗೆ ಅಪಾರವಾದುದು. ಸಮುದಾಯದ ಮೇಲೆ ಅಭಿಮಾನ ಅಪಾರವಾದುದು. ಅವರೇ ಹೇಳ್ತಾನೆ, ನಾನು ನಂಬಿರುವ ಆತನನ್ನು ಬಲ್ಲೆನು, ನಾನು ನಂಬಿರುವ ಆತನನ್ನು ಬಲ್ಲೆನು. ನಾನು 3 ವಿಷಯ ನಿಮ್ಮೊಂದಿಗೆ ಹಂಚಲು ಬಯಸ್ತೇನೆ. ನಾನು 3 ವಿಷಯ. ಅವರನ್ನು ನಂಬಿರುವ ಆತನು ಆತನ ಕೃಪಾ ಭರಿತನು. ದೇವರು ಕೃಪೆಗೆ ಆತನ ಕೃಪೆ ಅಪಾರವಾದದ್ದು. ಕೃಪೆ ಅಥವಾ ಗ್ರೇಸ್ ಎನ್ನುವಂಥದ್ದು ದೇವರ ಶ್ರೇಷ್ಠ ಗುಣ. ಕೃಪೆ ಅಥವಾ ದಯೆ ನೋಡುವಾಗ ಒಬ್ಬ ಬಲಿಷ್ಠನು ಬಲಹೀನನಿಗೆ ಉದಾರವಾಗಿ ತೋರಿಸುವಂಥ ಗುಣ. ಒಬ್ಬ ಸಹಾಯ ಕೊಡುವಂಥ ಶ್ರೇಷ್ಠ ವ್ಯಕ್ತಿ ಸಹಾಯ ಇಲ್ಲದವನಿಗೆ, ಅಗತ್ಯವಿರುವವನಿಗೆ ನೀಡುವಂಥ ಶ್ರೇಷ್ಠ ಗುಣ ಅದು. ದೇವರು ನಮ್ಮ ರಕ್ಷಕನು. ಆತನು ಐಶ್ವರ್ಯವಂತನು ಮಾತ್ರವಲ್ಲ, ನಮಗೆ ಬೇಕಾದ ಕೊಡುವಂಥ ದೇವರು. 50 ವರ್ಷ ಇವರು ನಡೆದು ಬಂದಿದ್ದಾರೆ. 50 ವರ್ಷ ಇವರು ನಡೆದು ಬಂದಿದ್ದಾರೆ. ಈ 50 ವರ್ಷ ಎಲ್ಲರಿಗೂ ಸಹ ಸಿಗುವುದಿಲ್ಲ. 50 ವರ್ಷ ದಾಂಪತ್ಯ ಜೀವನವನ್ನು ಕಾಣಬೇಕು, ಆಚರಿಸಬೇಕು ಎಂಬುದಾಗಿ ಎಷ್ಟೋ ಕುಟುಂಬದವರು ಪ್ರಯಾಸಪಟ್ಟರೂ ಸಹ ಭಾಳ ಕಷ್ಟ. 50 ವರ್ಷದ ಗೋಲ್ಡನ್ ಕಪ್ಪಲ್ ನಾವು ನೋಡೋದು ಬಹಳ ವಿರಳ. ದೇವರ ಕೃಪೆಯಿಂದ ಪ್ರಿಯ ಅನಿಲಣ್ಣ ಮತ್ತು ಅರ್ಣಕ್ಕ ಈ ದಾಂಪತ್ಯದಲ್ಲಿ 50ನೇ ವರ್ಷದಲ್ಲಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ದೇವರು ತನ್ನ ಕೃಪೆ ತೋರಿಸುವನು. ನಮ್ಮ ಒಳ್ಳೆತನ ನೋಡಿ ತನ್ನ ಕೃಪೆ ತೋರಿಸಲಿಲ್ಲ, ನಮ್ಮ ಯೋಗ್ಯತೆ ನೋಡಿ ಕೃಪೆ ತೋರಿಸಲಿಲ್ಲ. ಬದಲಾಗಿ ದೇವರ ನಿತ್ಯ ಗುಣ, ನಮ್ಮೊಂದಿಗೆ ಆತನಿರುವುದು ನಿತ್ಯ ಗುಣ. ನಾವು ದೇವರ ಮಕ್ಕಳಾಗಿರೋದು ದೇವರ ಕೃಪೆ. ದೇವರನ್ನು ಆರಾಧನೆ ಮಾಡ್ತಾ ದೇವರ ಕೃಪೆ. ನಾವೇನಾಗಿದ್ದೇವೋ ಅದು ದೇವರ ಕೃಪೆ ಎಂಬುದಾಗಿ ಹೇಳಲು ನಾವು ನೆನೆಸ್ಕೊಳ್ಳೋರಾಗಿರಬೇಕು. 50 ವರ್ಷ ಕುಟುಂಬ ಜೀವನದಲ್ಲಿ ಬೆಳೆದು ಬಂದಿದ್ದಾರೆ. 50 ವರ್ಷ ಅದು ಒಂದು ವೇಳೆ ಅದು ಹೂವಿನ ಹಾದಿ ಅಲ್ಲ, ಅದು ಮುಳ್ಳಿನ ಹಾದಿ ಆದರೂ ಅನೇಕ ಸಾರಿ ಎಡರು ತೊಡರುಗಳು ಬಂದಾಗ್ಯೂ, ಮುಗ್ಗರಿಸಿ ಬಿದ್ದಾಗ್ಯೂ ಶ್ರೇಷ್ಠವಾದ ಒಂದು ಅನುಭವ ಇವರಿಗಿದೆ. ಶ್ರೇಷ್ಠವಾದ ಅನುಭವ ಉಂಟು. ಅನೇಕ ಸಾರಿ ಎಲ್ಲರೂ ಕೈ ಬಿಟ್ಟಿರ್ಬೋದು, ಅನೇಕ ಸಾರಿ ಏನಿಲ್ಲದಿರ್ಬೋದು, ನಮ್ಗೆ ಇನ್ನು ಯಾರು ಗತಿ ಎಂಬುದಾಗಿ ಕಷ್ಟ ಸಮಸ್ಯೆಗಳು ಬಂದಾಗೂ ಸಹ 50 ವರ್ಷ ದೇವರು ತಾನು ನಡೆಸಿದ್ದಾನೆ. ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳು ಪೈಲಟ್ಗಳಾಗಿ ಆ ವಿಮಾನ ನಡೆಸ್ತಾ ಇದ್ದಾರೆ. ಒಬ್ಬ ಮೇನ್ ಪೈಲಟ್ ಬರಲಿಲ್ಲ, ಅವನ ಅಸಿಸ್ಟೆಂಟ್ ಪೈಲಟ್ ಆ ಪೈಲಟ್ ಜಾಗದಲ್ಲಿ ಕೂತಿದ್ದಾನೆ. ವಿಮಾನ ಹೇಗೂ ಟೇಕಪ್ ಆಗಿದೆ, ಮೇಲೆ ಆಡ್ತಾ ಉಂಟು. ಜನರಿದ್ದಾರೆ, ಪ್ಯಾಸೆಂಜರ್ ಇದ್ದಾರೆ, ಪ್ರಯಾಣಿಕರಿದ್ದಾರೆ ವಿಮಾನದಲ್ಲಿ. ಅವನಿಗೆ ಮೇನ್ ಪೈಲಟ್ ಆದ ಸರಜ ಇವನೊಬ್ಬನೇ ಧೈರ್ಯವಾಗಿ ನನಗೆ ಗೊತ್ತು, ನಾನು ತೆಗಿತೇನೆ ಅಂತೇಳಿ ಟೇಕಪ್ ಆಗಿದೆ, ಮೇಲೆ ಹೋಗ್ತಾ ಇದೆ. ಮುಂದೆ ಹೋಗಲ್ಲ, ಅವ್ನಿಗೆ ಗೊತ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಒಮ್ಮೆಲೆ ಅವನ ಕಣ್ಣು ಕತ್ತಲೆ ಬರ್ತದೆ. ಅವನಿಗೆ ಕಣ್ಣು ಕತ್ತಲೆ ಆಗ್ತದೆ. ಮುಂದೆ ಏನು ಗೊತ್ತಾಗೋದಿಲ್ಲ. ಜೋರಾಗಿ ಬೊಬ್ಬೆ ಹಿಡಿತಾನೆ. ಮುಂದೆ ಏನು, ವಾಟ್ ಶಾಲ್ ಐ ಡೂ, ಏನು ಮಾಡಲಿ ಅಂತೇಳಿ. ಆಗ ಕೆಳಗಡೆಯಿಂದ ಸಂದೇಶ ಹೋಗ್ತದೆ, ಟೇಕ್ ಎ ರೌಂಡ್. 1 ರೌಂಡ್ ತೆಗಿತಾನೆ. ಟೇಕ್ ಎ 1 more ರೌಂಡ್, ಇನ್ನೊಂದು ರೌಂಡ್ ತಗೋ. ಟೇಕ್ ಇನ್ನೊಂದು ರೌಂಡ್, 3 ಸಾರಿ ರೌಂಡ್ ತಗೋ. ಆಗ ಏನು ಬಟನ್ ಪ್ರೆಸ್ ಮಾಡಬೇಕು, ಇದು ಪ್ರೆಸ್ ಮಾಡು, ಇದು ಲೆಫ್ಟ್ ಸೈಡ್ ರೈಟ್ ಸೈಡ್ ಹೀಗೆ ಮಾಡು. ಅಂತಿಮವಾಗಿ ಓಪನ್ ಯುವರ್ ಐಸ್, ನಿನ್ನ ಕಣ್ಣು ತೆರೆ. ಯು ಆರ್ ರೈಟ್ ಆನ್ ದ ವೇ, ನೀನು ಸರಿಯಾದ ದಾರಿಯಲ್ಲಿದ್ದಿ. ದೇವರು ತನ್ನ ಕೃಪೆ ಮೂಲಕವಾಗಿ ತನ್ನ ಭಕ್ತರಿಗೆ ಈ ರೀತಿಯ ಸಲಹೆ, ಈ ರೀತಿಯ ಡೈರೆಕ್ಷನ್ ಕೊಡಲು ಆತನು ಶಕ್ತನಾಗಿದ್ದಾನೆ. ಈ ರೀತಿಯ ಡೈರೆಕ್ಷನ್ಗೆ ಆತನು ಮಾತ್ರವೇ ಶಕ್ತನು. ಒಂದು ವೇಳೆ ಈ ರೀತಿಯ ಅನುಭವ ಅನಿಲಣ್ಣ ಮತ್ತು ಅರುಣಕ್ಕ ಇವರ ಜೀವನದಲ್ಲಿ ಆಗಿರಲಿಕ್ಕೂ ಸಾಕು. ಆದರೆ ದೇವರು ಕೃಪಾ ಭರಿತನು, ಕೃಪೆಯಲ್ಲಿ ಆತನು ಐಶ್ವರ್ಯವಂತನು. ಇಲ್ಲಿ ಕುಳಿತಿದ್ದಾರೆ. ಒಂದು ವೇಳೆ ಈ 50 ವರ್ಷಗಳನ್ನು ಹೇಗೆ ನಡೆದು ಬಂದಿದ್ದಾರೆ, ಅದಕ್ಕೆ ಸಿಂಹಾವಲೋಕನ ಕರಿತೇವೆ. ಸಿಂಹ ಕಾಡಿನಲ್ಲಿ
ಅದು ಭಾಳ ಗಾಂಭೀರ್ಯತೆ ನಡೆದು ಬರ್ತದೆ. ದೂರ ಬಂದ ಮೇಲೆ ಒಮ್ಮೆಲೆ ನೇರವಾಗಿ ಹಿಂತಿರುಗಿ ನೋಡ್ತದೆ. ನನ್ನನ್ನು ಯಾರಾದರೂ ನೋಡ್ತಿದ್ದಾರಾ ಅಥವಾ ನಾನು ನಡೆದು ಬಂದ ದಾರಿ ಸರಿ ಉಂಟಾ, ಹೇಗಿದೆ ಎಂಬುದಾಗಿ. ಅದಕ್ಕೆ ಇನ್ನೊಂದು ಎರಡು ಬರ್ಡ್ಸ್ ಐ ಎಂದು ಕರೀತಾರೆ, ಅಂದರೆ ಪಕ್ಷಿ ನೋಟ. ನಾನು ನಡೆದು ಬಂದ ದಾರಿ ಎಂಥದ್ದು, ನಾನು ಸರಿ ದಾರಿಯಲ್ಲಿದ್ದೇನೆ ಎಂಬುದಾಗಿ. ಗುಡ್, ಇದು ದೇವರ ಕೃಪೆ, ದೇವರ ನಡೆಸುವಿಕೆ. ಕಷ್ಟಪಟ್ಟಿದ್ದಾರೆ ಅನಿಲಣ್ಣ ಮತ್ತು ಅರುಣಕ್ಕ, ದುಡಿದಿದ್ದಾರೆ, ಶ್ರಮವಹಿಸಿ ಪ್ರಯಾಸಪಟ್ಟಿದ್ದಾರೆ. ಮಕ್ಕಳನ್ನು ಮೊಮ್ಮಕ್ಕಳನ್ನು ಉತ್ತಮವಾಗಿ ಸಾಕಿ ಸಲಹಿದ್ದಾರೆ. ನಮ್ಮ ಸಮುದಾಯಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ. ಇವರ ಮೂಲಕವಾಗಿ ಅನೇಕ ಕುಟುಂಬಗಳು ಕಟ್ಟಲ್ಪಟ್ಟಿವೆ ಎಂದು ಹೇಳಿದರೆ ತಪ್ಪಾಗಲಾರದು. ನನ್ನ ಅನುಭವಕ್ಕೆ ಬಂದ ಹಾಗೆ ಅನೇಕ ಕುಟುಂಬಗಳು ಕಟ್ಟಲ್ಪಟ್ಟಿದೆ. ಅನೇಕ ವಿದ್ಯಾರ್ಥಿಗಳು ಶಿಕ್ಷಣ ಹೊಂದಿ ತಮ್ಮ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ದೇವರ ಕೃಪೆ, ದೇವರ ನಡೆಸುವಿಕೆ. ದಾಟಿ ಬಂತ 50 ವರ್ಷಗಳಲ್ಲಿ ಕುಟುಂಬ ಜೀವನದಲ್ಲಿ ಅಗಾಧವಾದ ಅನುಭವ ಉಂಟು, ಎಕ್ಸ್ಪೀರಿಯನ್ಸ್ ಉಂಟು, ಅನುಭವ ಉಂಟು, ಮೆಮೊರೀಸ್ ಉಂಟು. ಅಂದರೆ ದಾಟಿ ಬಂದ 50 ವರ್ಷಗಳು ನೆನಪು ಏನೆಲ್ಲ ಜೀವನ ಸಾಗಿಸಿದ್ದಾರೆ ಎಂಬುದಾಗಿ. ಒಂದು ವೇಳೆ ಅಂದು 50 ವರ್ಷದ ಹಿಂದೆ ಏನು ಬೇಕು ಏನು ಬೇಡ ಇಬ್ಬರಿಗೂ ಸಹ ಒಂದು ವೇಳೆ ಅನಿಸಿಕೆ ಬೇರೆ ಬೇರೆ ಇದ್ದಿರಲಿಕ್ಕೂ ಸಾಕು. ನನಗಿದು ಇಷ್ಟ, ನನಗಿದು ಬೇಕು, ಇದು ಇಷ್ಟ. ಆದರೆ ದೇವರ ಪ್ರೀತಿ ಮಾತ್ರವೇ ಇವರಿಬ್ಬರ ಜೊತೆಯಾಗಿ ನಡೆಸಿದೆ. ದೇವರ ಪ್ರೀತಿ ಮಾತ್ರವೇ ಇವರಿಬ್ಬರನ್ನು ಜೊತೆಯಾಗಿ ಈವರೆಗೂ ನಡೆಸಿದೆ. ದೇವರ ಪ್ರೀತಿ ಅದು ತ್ಯಾಗರಹಿತವಾದ ಪ್ರೀತಿ. ದೇವರ ಪ್ರೀತಿ ಪರಸ್ಪರ ಹಿತವನ್ನು ಬಯಸೋದು ಪ್ರೀತಿ. ಆ ಪ್ರೀತಿಯಲ್ಲಿ ಅನಿಲಣ್ಣ ಮತ್ತು ಅರುಣಕ್ಕೆ ಬೆಳೆದು ಬಂದರೆ ಆ ಪ್ರೀತಿಯಲ್ಲಿ ನಾನು 8 ವರ್ಷ ಈ ಸಭೆಯಲ್ಲಿ ಅಯ್ಯ ಆಗಿದ್ದೆ, ಸಹಪಾಲಕನಾಗಿದ್ದೆ. ನಾನು ಮೊದಲು ಇವ್ರನ್ನ ಭೇಟಿ ಮಾಡೋದು ಬೆಂಗಳೂರಲ್ಲಿ. ನಾನು ಇಲ್ಲಿ ಅಯ್ಯ ಆಗಿ ಸಭಾಪಾಲಕನಾಗಿ ಬಂದಂಥ ಪ್ರಥಮ ವರ್ಷದಲ್ಲಿ ನಾನು ಬೆಂಗಳೂರು ಮದುವೆಗೆ ಹೋಗಿದ್ದೆ. ಆಗ ಪ್ರಪ್ರಥಮವಾಗಿ ಇವರಿಗೆ ಭೇಟಿ ಆದದ್ದು ಇವ್ರನ್ನ. ಅಲ್ಲಿ ಸುದೀರ್ಘವಾದ ಮಾತು ಆಯಿತು. ಅದು ನಮ್ಮದು ಮುಗಿತ, ನಾವು ತಿರುಗಿ ಮತ್ತೆ ಕಾರ್ಯಗಳಿಗೆ ಬರ್ತೇವೆ. ಕಾರ್ಯಗಳಿಗೆ ಬಂದರು ನನ್ನೊಂದಿಗೆ ತುಂಬ ಪ್ರೋತ್ಸಾಹ ಅಂತ ಬಂದ ನಮ್ಮ ಸಭೆಯಲ್ಲಿ. ಇವರಿಗೆ ಬೆಂಗಳೂರಿನ ಅನುಭವ ಹೆಚ್ಚುಂಟು. ನಾವು ಇಲ್ಲಿ ಸಾಧಾರಣ ತಾತ್ಕಾಲಿಕ ಅನುಭವ, ಎಂಥ ದೊಡ್ಡ ಅನುಭವ ಅಲ್ಲ ಸಭಾ ಸೇವೆಯಲ್ಲಿ. ಆದರೆ ಅನಿಲಣ್ಣದು ದೊಡ್ಡ ಅನುಭವ ನನಗೆ ಸ್ಫೂರ್ತಿ ಆಯಿತು ಎಂದು ಹೇಳಿದರೆ ತಪ್ಪಾಗಲಾರದು. ಆ ಅನುಭವ ಇಲ್ಲಿ 8 ವರ್ಷಕ್ಕೆ ಮಾತ್ರ ಸೀಮಿತವಾಗಲಿಲ್ಲ, ಈಗಲೂ ಸಹ ಆ ಅನುಭವದಲ್ಲಿ ನಾನು ಬೆಳೀತಿದ್ದೇನೆ. ಕಾರಣ ಅನಿಲಣ್ಣ ಮತ್ತು ಅರುಣಕ್ಕೆ ಇವರ ಅನುಭವ ಪಾರವಾದದ್ದು. ಕೀರ್ತನೆ ಪುಸ್ತಕ 34:8 ಬರೆಯಲ್ಪಟ್ಟಿದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆತನನ್ನು ಆಶ್ರಯಿಸಿಕೊಂಡರು ಎಷ್ಟೋ ಧನ್ಯರು. ಆಂಗ್ಲ ಭಾಷೆಯಲ್ಲಿ ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್, ಬ್ಲೆಸ್ಡ್ ಇಸ್ ದ ಮ್ಯಾನ್ ಹೂ ಟೇಕ್ಸ್ ರೆಫ್ಯೂಸ್ ಇನ್ ಹಿಮ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್, ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡಿರಿ. ಒಂದು ನಿಮಗೆ ನಾನು ಒಂದೊಂದು ಆ್ಯಪಲ್ ಕೊಟ್ಟು ಕೈಲಿ ಹಾಗೆ ಇಟ್ಕೊಳ್ಳಿ, ಆ್ಯಪಲ್ನ ರುಚಿ ಹೇಳಿ ಎಂದು ಹೇಳಿದರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ತಿಂದರೆ ಮಾತ್ರ ಅದು ಹುಳಿಯಾಗಿದೆಯೋ ಸಿಹಿ ಆಗಿದೆಯೋ ಅಥವಾ ಬೇರೆ ರುಚಿಯೇ ನಿಮಗೆ ಹೇಳ್ತೇವೆ, ತಿಂದರೆ ಮಾತ್ರ. 50 ವರ್ಷ ದೇವರೆಂಥವನು ಎಂಬಂತಹ ಅನುಭವ, ಅಗಾಧವಾದ ಅನುಭವ ಇವರಿಬ್ಬರಿಗಾಗಿದೆ. ನಾನು ನಿಮಗೆ ಹೇಳಿದೆ, ಸುಖ ಇರಲಿ, ದುಃಖ ಇರಲಿ, ನೋವಿರಲಿ, ನಲಿವಿರಲಿ, ಸಿರಿತನ ಇರಲಿ, ಬಡತನ ಇರಲಿ, ರೋಗ ಇರಲಿ, ಆರೋಗ್ಯ ಇರಲಿ, ಆ ಅನುಭವದಲ್ಲಿ ದೇವರ ಭಯಭಕ್ತಿಯಲ್ಲಿ ಬೆಳೆದು ಬಂದಿದ್ದಾರೆ. ಈಗಾಗಲೇ ಸುನೇತ್ರ ಅವರು ಒಂದು ಹೇಳ್ತಾ ಬಂದರು, 3 ಹುರಿಗಳ ಹಗ್ಗ ಅದು ಬೇಗನೆ ಕಿತ್ತು ಹೋಗುವುದಿಲ್ಲ ಎಂಬುದಾಗಿ. 3 ಹುರಿಗಳ ಹಗ್ಗ ಅದು ಬೇಗನೆ ಕಿತ್ತು ಹೋಗುವುದಿಲ್ಲ. 3 ಹುರಿಗಳಿಂದ ನೋಡುವಾಗ ಅನಿಲಣ್ಣ ಮತ್ತು ಅನಿಲಕ್ಕ ಪ್ರಥಮ ಹುರಿ ದೇವರದ್ದು. ಈ 3 ಹುರಿಗಳಿಂದ ಕಟ್ಟಲ್ಪಟ್ಟ ಹಗ್ಗ ಅದು ಗಟ್ಟಿ ಮುಟ್ಟಾದದ್ದು, ಸುದೀರ್ಘವಾದ ಬಾಳಿಕೆಗೆ ಬರುವಂಥದ್ದು, ಸುದೀರ್ಘವಾದ ಅನುಭವಕ್ಕೆ ಬರುವಂಥದ್ದು. ದೇವರು ಈ ಭಕ್ತ ಕುಟುಂಬವನ್ನು ತನ್ನ ಪ್ರೀತಿಯಿಂದ ಈವರೆಗೂ ನಡೆಸಿದ್ದಾನೆ. ಆ ಪ್ರೀತಿಯ ನಡೆಸುವಿಕೆ ಮಕ್ಕಳಲ್ಲಿಯೂ ಸಹ ಉಂಟು ಎಂಬುದಾಗಿ ಹೇಳಲು ತಪ್ಪಾಗಲಾರದು. ಇಂದು ಬಹಳ ಪ್ರಾಮುಖ್ಯವಾಗಿ ಒಡಂಬಡಿಕೆ ದಿನ ಇವರ ಜೀವನದಲ್ಲಿ. ಅಂದು ಅಂದರೆ 50 ವರ್ಷದ ಹಿಂದೆ ಸಭೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ, ಕಾವನಿಟ್, ಪರಸ್ಪರ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. 50ನೇ ವರ್ಷದಲ್ಲಿ ಅದನ್ನು ನವೀಕರಿಸುವಂಥ ದಿನ, ಆ ಒಡಂಬಡಿಕೆಯನ್ನು ಕಾವನಿಟ್ ರಿನ್ಯೂ ಮಾಡುವಂಥ ದಿವಸ ಎಂದು ಹೇಳಿದ್ರೆ ತಪ್ಪಾಗಲಾರದು. ಏನು ನವೀಕರಣೆ?
ಇಲ್ಲಿವರೆಗೂ ದೇವರು ಹೇಗೆ ನಡೆಸಿದ್ದಾನೆ ಅದನ್ನು ಮತ್ತೊಮ್ಮೆ ಇವರು ದಂಪತಿಗಳಾಗಿ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಇನ್ನಷ್ಟು ಮುಂದೆ ನಡೆಯುವಂಥ ಪ್ರಯಾಣ ದೂರ ಇದೆ, ಇನ್ನೂ ನಡೆಯಬೇಕು. ದೇವರ ಪ್ರೀತಿಯ ಮೂಲಕವಾಗಿ, ದೇವರ ಆಶೀರ್ವಾದ ಮೂಲಕವಾಗಿ ಮಾತ್ರವೇ ಅದು ಸಾಧ್ಯ. ನಾನು ಬೇಗ ಮುಗಿಸಲು ಬಯಸ್ತೇನೆ. 103ನೇ ಕೀರ್ತನೆ 13ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ. ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸ್ತಾನೆಂದು ಹೇಳಲ್ಪಟ್ಟಿದೆ. ದಾಂಪತ್ಯವನ್ನು ಕಾಲಿಟ್ಟು 50 ವರ್ಷ ಇದ್ದಾರೆ. ವಿವಾಹ ವಿ ಅಂದರೆ ಪರಸ್ಪರರಲ್ಲಿ ವಿಶ್ವಾಸ, ವಾ ಅಂದರೆ ವಾತ್ಸಲ್ಯ, ಅಂದರೆ ಪರಸ್ಪರರಲ್ಲಿ ಮಮತೆ, ಪ್ರೀತಿ, ಐಕ್ಯತೆ. ಹ ಅಂದರೆ ಹರ್ಷ, ದೇವರಲ್ಲಿ ಹರ್ಷಿತರಾಗಿ ಮುಂದೆ ಸಾಗುವುದು ಬಹಳ ಪ್ರಾಮುಖ್ಯವಾದದ್ದು. ನಾನು ಬೇಗ ಮುಗಿಸಲು ಬಯಸ್ತೇನೆ. ದಾಂಪತ್ಯದ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ನಿಮಗೆ ದೇವರು ಇನ್ನೂ ಸಹ ಅನೇಕ ವರ್ಷಗಳು ಸಂತೋಷ, ಆರೋಗ್ಯ, ನೆಮ್ಮದಿ ನೀಡಲಿ. ನೀವು ಇನ್ನಷ್ಟು ಪ್ರೋತ್ಸಾಹ, ಸಹಾಯ ನಮ್ಮ ಮಕ್ಕಳಿಗೆ, ನಮ್ಮ ಸಭೆಗಳಿಗೆ, ನಮ್ಮ ಸಂಸ್ಥೆಗಳಿಗೆ ದೊರಕಲಿ ಎಂದಾಗಿ ನಾನು ಹಾರೈಸ್ತೇನೆ. ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ. ಆಮೇಲೆ ಈ ಸ್ಫೂರ್ತಿದಾಯಕ ಮತ್ತು ನಂಬಿಕೆಯಿಂದ ತುಂಬಿದ ಮಾತುಗಳಿಗಾಗಿ ಧನ್ಯವಾದಗಳು ಅಯ್ಯ. 50 ವರ್ಷಗಳ ಒಗ್ಗಟ್ಟು, ಬದ್ಧತೆ ಮತ್ತು ದೇವರ ಶಾಶ್ವತ ಕೃಪೆಯನ್ನು ಸಂಕೇತಿಸಲು ತುಂಬ ವಿಧಗಳುಂಟು. ಕೆಲವರು ರಿಂಗ್ ಎಕ್ಸ್ಚೇಂಜ್, ಕೆಲವರು ಗಾರ್ಲೆಂಡ್ ಎಕ್ಸ್ಚೇಂಜ್ ಎಂತೆಲ್ಲ ಮಾಡ್ತಾರೆ. ಬಟ್ ನಮ್ಮ ಡ್ಯಾಡಿಯನ್ನು ನೋಡಿ ನಾವು ಖಾಲಿ ಒಂದು ಸಿಂಪಲ್ ಕೇಕ್ ಕಟ್ಟಿಟ್ಟಿದ್ದೇವೆ. ಯಾಕಂದರೆ ಅವರು ಈ ಸೆಲೆಬ್ರೇಷನ್ಗೆ ಒಪ್ಪಿದೇ ಒಂದು ದೊಡ್ಡ ವಿಷಯ. ಅವ್ರಿಗೆ ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ನಾವು ಪ್ರಾರ್ಥನೆ ಮಾಡಿ ಊಟ ಮಾಡ್ತಿದ್ರೆ ಅಷ್ಟು ಅವ್ರಿಗೆ ಖುಷಿ ಆಗ್ತಿತ್ತು. ಬಟ್ ಇದನ್ನು ನಾವು ಒಪ್ಪಿಸಿ ಅವರಿಗೆ ಬಂದದೇ ಒಂದು ನಮಗೊಂದು ದೊಡ್ಡ ಬ್ಲೆಸ್ಸಿಂಗ್. ಸೊ ಈಗ ಅವರ 50th ವೆಡ್ಡಿಂಗ್ ಆ್ಯನಿವರ್ಸರಿದೊಂದು ಕೇಕ್ ಕಟ್ ಮಾಡ್ತಾರೆ. ಲೈವ್ ಮಾಡಿ ಸ್ವಲ್ಪ ಸೈಡ್ ಬ್ಯಾಕ್
ಈಗ ನಿಮ್ಮೆಲ್ಲರಿಗೆ ಕೇಕ್ ಹಂಚಿಕೊಡುವಾಗ ಅಜ್ಜ ಅಜ್ಜಿಯರ ಮೋಕೆಯ 2ನೇ ಪುಲ್ಯದ ಲೂಕ್ ಮುಂದೆ ಬಂದು ತನ್ನ ಸುಂದರ ಸವಿ ನೆನಪುಗಳನ್ನು ಹಂಚಿಕೊಳ್ಳುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಐವತ್ತು ವರ್ಷ ಕೈಯಲ್ಲಿ ಹಿಡಿದು ಭುಜಕ್ಕೆ ಭುಜವು ಹಾಕಿ ಸೂರ್ಯನ ಬೆಳಕಿನ ದಿನಗಳಲ್ಲಿ ಮತ್ತು ಕಣ್ಣೀರಿನ ರಾತ್ರಿಗಳಲ್ಲಿ ಕೂಡ ವಿಶ್ವಾಸವೇ ಅವರ ಲಂಗರ, ಪ್ರೀತಿಯೇ ಅವರ ಮಾರ್ಗದರ್ಶಿ. ಅಜ್ಜ ಮತ್ತು ಅಜ್ಜಿ ಜೀವನವನ್ನು ಸುಂದರವಾಗಿ ಪಯಣಿಸಿದರು. ಸಾಧಾರಣ ರೀತಿಯಲ್ಲಿ ಸತ್ಯವಾದ ಹೃದಯಗಳೊಂದಿಗೆ ಪ್ರೀತಿ ಎಂದರೆ ಏನು ಎಂದು ನಮಗೆ ಕಲಿಸಿದರು. ಎಲ್ಲರಿಗೂ ಸಲಾಂ. ಇಂದು ನಮ್ಮ ಕುಟುಂಬಕ್ಕೆ ಬಹಳ ವಿಶೇಷ ದಿನ. ಅಜ್ಜ ಮತ್ತು ಅಜ್ಜಿ ಅವರು ವಿವಾಹ ಜೀವನದ ಸುಂದರ 50 ವರ್ಷಗಳನ್ನು ಪೂರ್ಣಗೊಳಿಸಿದ ಈ ದಿನ ಅವರ ಬಗ್ಗೆ ಮಾತನಾಡುವ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಜೀವನದ ದೊಡ್ಡ ಭಾಗ್ಯ ಮತ್ತು ಹೆಮ್ಮೆ. ನಾನು ಜನಿಸಿದ ದಿನದಿಂದ ಅಜ್ಜ ಮತ್ತು ಅಜ್ಜಿ ನನಗೆ 2ನೆಯ ಅಪ್ಪ ಅಮ್ಮ ಥರ ಇರುತ್ತಾರೆ. ಅವರು ಯಾವಾಗಲೂ ನನ್ನ ಹಿತಕ್ಕೆ ಮಾತ್ರ ಚಿಂತಿಸಿದರು. ಆ ಸಮಯದಲ್ಲಿ ನನಗೆ ಅದು ಅರ್ಥ ಆಗದೇ ಇರಬಹುದು, ಆದರೆ ಇಂದು ನಿಶ್ಚಯವಾಗಿ ಅರ್ಥ ಆಗುತ್ತಿದೆ. ಅಜ್ಜಿ ಅವರ ಹೃದಯ ಸಹನೆ ಮತ್ತು ಪ್ರೀತಿಯಿಂದ ತುಂಬಿದೆ. ನನ್ನ ಎಲ್ಲ ಮಿಸ್ಚೀಫ್ ವ್ಯವಹಾರಗಳನ್ನು ಅವರು ನಗುವಿನೊಂದಿಗೆ ಸಹಿಸುತ್ತಾರೆ. ಅವರು ಬಹಳ ಕೋಪ ಬಂದರೆ ನನಗೆ ಶೌಟಿಂಗ್ ಡೋಸ್ ಕೂಡ ಸಿಗುತ್ತದೆ. ನಾನು ಹಸಿವಾಗಿ ಇರಬಾರದು ಅಂತ ನೋಡಿಕೊಳ್ಳುತ್ತಾರೆ. ನನ್ನ ಇಷ್ಟದ ಊಟ ಎಲ್ಲ ಮಾಡುತ್ತಾರೆ ಮತ್ತು ಹೌದು, ಒಂದೊಂದು ಸಲ ಹೆಲ್ತಿಗೆ ಸರಿಯಲ್ಲ ಅಂದರೆ ಕೂಡ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಮಾಡುತ್ತಾರೆ. ಅವರ ಪ್ರೀತಿ ಅವರು ಮಾಡುವ ಪ್ರತಿಯೊಂದು ಚಿಕ್ಕದಾಗಿ ತೋರುತ್ತದೆ. ಅಜ್ಜ ಆದರೆ ಶಾಸನ ಪಾಲಕ, ವೆರಿ ಡಿಸಿಪ್ಲಿನ್. ಕೆಲವು ಸಲ ಶೌಟ್ ಮಾಡಬಹುದು, ಆದರೆ ಆ ಕಠಿಣ ಶಬ್ದದ ಹಿಂದೆ ತುಂಬಿರುವ ಹೃದಯ ಪ್ರೀತಿ ಮತ್ತು ಚಿಂತನೆಯಿಂದ ತುಂಬಿದೆ. ಅವರ ಮಾತುಗಳು, ಉಪದೇಶಗಳು ಮತ್ತು ಮಾರ್ಗದರ್ಶನ ನನ್ನ ಜೀವನವನ್ನು ಹೆಚ್ಚು ರೂಪಿಸಿದೆ. ಅದು ಎಷ್ಟು ಮಹತ್ವವಿದೆ ಎಂದು ನನಗೆ ಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ. ನನ್ನ ಕಸಿನ್ ರಾಸ್ ಮತ್ತು ನಾನು ಇಂಥ ಪ್ರೀತಿಯಿಂದ ತುಂಬಿರುವ ಅಜ್ಜ ಅಜ್ಜಿ ಸಿಕ್ಕಿದ್ದು ನಿಜವಾಗಿ ಬಹಳ ಭಾಗ್ಯವಂತರು. ಅವರ ಜೀವನದಿಂದ ನಾವು ಬಹಳ ಕಲಿಯುತ್ತಿದ್ದೇವೆ. ಮಾತುಗಳ ಮೂಲಕ ಮಾತ್ರ ಅಲ್ಲ, ಆದರೆ ಅವರು ಜೀವನವನ್ನು ಜೀವಿಸುವ ರೀತಿಯಿಂದ ಅವರ ಸಾಧಾರಣ ಮತ್ತು ಸರಳ ಜೀವನ ಶೈಲಿ, ದೇವರ ಮೇಲೆ ಅವರ ನಂಬಿಕೆ ಮತ್ತು ಪರಸ್ಪರ ಅವರು ತೋರಿಸುವ ಘನತೆ ಮತ್ತು ಗೌರವ, ಈ ಪಾಠಗಳು ನಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತವೆ. ಅಜ್ಜ ಮತ್ತು ಅಜ್ಜಿ ನಿಮ್ಮ 50 ವರ್ಷಗಳ ಸಂಗಾತಿ ಕೇವಲ ಸಮಯದ ಉತ್ಸವ ಅಲ್ಲ,
ಅದು ಪ್ರೀತಿ, ಸಹನೆ, ತ್ಯಾಗ ಮತ್ತು ವಿಶ್ವಾಸದ ಉತ್ಸವ. ನೀವು ನಮ್ಮ ರೋಲ್ ಮಾಡೆಲ್ಸ್, ನಮ್ಮ ರಕ್ಷಕರು ಮತ್ತು ನಮ್ಮ ದೊಡ್ಡ ಸಪೋರ್ಟ್ ಸಿಸ್ಟಮ್. ನಾವು ನಿಮ್ಮನ್ನು ಬಹಳ ಪ್ರೀತಿಸುತ್ತಿದ್ದೇವೆ ಮತ್ತು ದೇವರು ನಿಮ್ಮನ್ನು ಇನ್ನಷ್ಟು ವರ್ಷಗಳು ಆರೋಗ್ಯವಾಗಿ ಮತ್ತು ಆನಂದವಾಗಿ ಜೊತೆಯಲ್ಲಿ ಜೀವಿಸಲು ಆಶೀರ್ವಾದಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಹ್ಯಾಪಿ ಗೋಲ್ಡನ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಜ್ಜ ಮತ್ತು ಅಜ್ಜಿ. ಲೂಕ್ ಮತ್ತು ನನ್ನ ಮಗ ರಾಸ್ ಇಬ್ಬರು ಸಹ ಕನ್ನಡದಲ್ಲಿ ತುಂಬ ಪ್ರೀತಿ ಮಾಡುವವರು ಕನ್ನಡ ಭಾಷೆಯನ್ನು. ಈಗ ನಿಮಗೆಲ್ಲರಿಗೆ ಗೊತ್ತಾಯಿತು. ಸೊ ಅವನಿಗೆ ನಾವು ಹೇಳಿದೆವು, ನೀನು ಇಂಗ್ಲೀಷಲ್ಲಿ ಸ್ಪೀಚ್ ಕೂಡ ಹೇಳಿ. ನಿನ್ನೆ ರಾತ್ರಿ ಸಹ ಹೇಳಿದೆವು. ಬಟ್ ಅವನು ಹೇಳಿದ, ನೀತಾಂಟಿ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ, ಸೊ ನಾನು ಕನ್ನಡದಲ್ಲೇ ಮಾತಾಡ್ತೇನೆ ಅಂತ ನಿನ್ನೆ ರಾತ್ರಿ ಪಾಪ ಪ್ರಾಕ್ಟೀಸ್ ಮಾಡಿ ಇಷ್ಟು ಮಾತಾಡಿದ. ಇನ್ನೊಮ್ಮೆ ಅವನಿಗೆ ಒಂದು ಚಪ್ಪಾಳೆ ತಟ್ಟುವ. ಸೊ ಈಗ ಆ್ಯಕ್ಚುಲಿ ನನ್ನ ತಮ್ಮ ಮಾತಾಡಬೇಕಿತ್ತು, ಆದರೆ ಅವನಿಗೆ ತುಂಬ ನಾಚಿಗೆ ಅಂತೆ. ಸೊ ನನಗೆ ನೀನೇ ಮಾತಾಡಂತೇಳಿ ರಾತ್ರಿ ಎಷ್ಟೊಂದು ಕಳಿಸಿದ್ದಾನೆ ನನ್ನ ಮೊಬೈಲ್ಗೆ. ಸೊ ಈಗ ನಾನು ಅದನ್ನು ನಮ್ಮಿಬ್ಬರ ಪರವಾಗಿ ಹೇಳ್ತೇನೆ. ಸೊ ಪೇರೆಂಟ್ಸ್ ಅಂದರೆ ತಂದೆ ತಾಯಿ, ಹೆತ್ತವರು, ಪೋಷಕರು. ಸೊ ಅದರಲ್ಲಿ ಕಟ್ಟುನಿಟ್ಟಾದ ಪೋಷಕರು, ಆರೈಕೆ ಮಾಡುವ ಪೋಷಕರು. ಸ್ಟ್ರಿಕ್ಟ್ ಪೇರೆಂಟ್ಸ್, ಕೇರಿಂಗ್ ಪೇರೆಂಟ್ಸ್. ನಮ್ಮ ಜೀವನದಲ್ಲಿ ಇದೆರಡೂ ಸಿಕ್ಕಿದೆ ನಮಗೆ. ದೇ ವರ್ ವೆರಿ ಸ್ಟ್ರಿಕ್ಟ್ ಬಟ್ ದೇ ವರ್ ವೆರಿ ಕೇರಿಂಗ್. ಹಾಗೆ ಅಥಾರಿಟೇಟಿವ್, ಪರ್ಮಿಸಿವ್ ಮತ್ತು ನೆಗ್ಲೆಕ್ಟ್ಫುಲ್ ಅಂತ 4 ವಿಭಾಗ ಉಂಟು. ಸೊ ಅದರಲ್ಲಿ ನೆಗ್ಲೆಕ್ಟ್ಫುಲ್ ನಮಗೆ ಒಂದು ದಿವಸ ಸಹ ಆಗಲಿಲ್ಲ. ಸೊ ಅದರ್ 3: ಅಥಾರಿಟೇಟಿವ್, ಅಥಾರಿಟೇರಿಯನ್, ಪರ್ಮಿಸಿವ್. ಇದು 3 ಸ್ಟೈಲಲ್ಲಿ ನಮ್ಮ ತಂದೆ ತಾಯಿ ನಮ್ಮಿಬ್ಬರನ್ನು ಬೆಳೆಸಿದ್ದಾರೆ. ಸೊ ನಾನು ಪೋಯಮ್ ಬರೆದಿದ್ದೆ ಇಂಗ್ಲೀಷಲ್ಲಿ. ಇದು ಪ್ರೋಗ್ರಾಮ್ ಕಂಡಾಗಿ ಇಂಗ್ಲೀಷ್ ಪೋಯಮ್ ಆದರೆ ಸೆಟ್ ಆಗೋದಿಲ್ಲ ಅಂತೇಳಿ ನಾನು ಅದನ್ನು ಚಾಟ್ GPT-ಗಾಗಿ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇನೆ, ನಾನು ಇಂಗ್ಲೀಷ್ ಪೋಯಮನ್ನು. ಸೊ ನಮ್ಮ ತಂದೆ ತಾಯಿ ನಮ್ಮನ್ನು ರಾಜಕುಮಾರರಂತೆ ಬೆಳೆಸಿದರು. ನಮಗೆ ಬೇಕಾದುದೇನೂ ಇದ್ದರೂ ಒಂದನ್ನೂ ಕಡಿಮೆ ಮಾಡಲಿಲ್ಲ. ಅವರ ಗಟ್ಟಿಯಾದ ಧ್ವನಿ, ಕಠಿಣ ಶಿಸ್ತು ನಮ್ಮ ಬಾಲ್ಯದಲ್ಲಿ ನಮಗೆ ಭಯವಾಗಿತ್ತು. ಆದರೆ ನಾವು ಬೆಳೆದಂತೆ ತಿಳಿಯಿತು, ಅದು ಪ್ರೀತಿಯಿಂದ ತುಂಬಿದ ಸೇನಾ ಶೈಲಿಯ ಬೆಳವಣಿಗೆ, ನಮ್ಮ ಮುಂದಿನ ಬದುಕಿಗೆ ಬಲವಾದ ಅಡಿವಾಳು. ನಮ್ಮ ತಾಯಿ ನಮಗೆ ಮೊದಲ ಆಶ್ರಯ, ಪ್ರತಿ ಬೇಡಿಕೆ, ಮೌನದ ಮನವಿ ಮೊದಲ ದಾರಿ. ಅವರ ಮನಸ್ಸು ಮೃದುವೆ ಅಥವಾ ದೃಢವೇ ಎಂದು ಊಹಿಸಲು ಆಗುತ್ತಿರಲಿಲ್ಲ. ಆದರೂ ಅವರ ಹೃದಯ ಸದಾ ನಮ್ಮ ಪರವಾಗಿಯೇ ತಡೆಯುತ್ತಿತ್ತು. ಇವರಿಬ್ಬರು ನಮ್ಮನ್ನು ನಿಷ್ಠೆಯಿಂದ ದುಡಿದು ನಮ್ಮ ಭವಿಷ್ಯವನ್ನು ಕಟ್ಟಿಕೊಟ್ಟರು. ಇಂತಹ ಅದ್ಭುತ ತಂದೆ ತಾಯಿಯನ್ನು ನೀಡಿದ ದೇವರಿಗೆ ತಮ್ಮ ಹಾಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮ್ಮ ಜೀವನದ ನಿಜವಾದ ವೀರರು ಇವರು, ನಮ್ಮ ಶಾಶ್ವತ ಸೂಪರ್ ಸ್ಟಾರ್ಗಳು. ಸೊ ಈಗ ತಮ್ಮ ಹೇಳಿದ ಇದು ಮಾತಾಡುವಾಗ ಅವ್ರದ್ದು ಇಂಟ್ರಡಕ್ಷನ್ ಕೊಡಬೇಕು ಹೇಳಿ. ಸೊ ನನಗೆ ಕಳಿಸಿದ್ದಾನೆ, ನಾನೀಗ ಅದನ್ನು ಹೇಳ್ತೇನೆ. ಸೊ ನನ್ನ ಡ್ಯಾಡಿ ಮಿಸ್ಟರ್ H.T. ಸಾಲೆನ್ಸ್, ಅವರು ಶಾಂತಪ್ಪ ಸಾಲೆನ್ಸ್ ಮತ್ತು ಸಂಜೀವಿ ಸಾಲೆನ್ಸ್ ಇವರ 2ನೇ ಮಗ. ಇವರಿಗೆ ಒಬ್ಬರು ದೊಡ್ಡ ಅಕ್ಕ, 2 ತಂಗಿಯಂದಿರು ಮತ್ತು 1 ತಮ್ಮ ಇದ್ದರು. ಸೊ ಇವರ ಸ್ಕೂಲಿಂಗ್ ಮತ್ತು ಯಂಗರ್ ಡೇಸನ್ನು ಧೂಪದ ಕಟ್ಟೆಯಲ್ಲಿ ಮುಗಿಸಿದ್ದಾರೆ. ಅವರು ಹತ್ತೂರು ಹೈಸ್ಕೂಲ್ದು ಫಸ್ಟ್ ಬ್ಯಾಚ್. ಅವರು ಅದನ್ನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರ್ತಾರೆ. ಅವರ ಕ್ಲಾಸ್ ಫೋಟೋ ಇನ್ನೂ ಸಹ ಆ ಶಾಲೆಯಲ್ಲಿದೆ. ಸೊ ಆಫ್ಟರ್ ಸ್ಕೂಲ್ ಅವರು ಇಲ್ಲಿ ಆಶ್ರಮದಲ್ಲಿ ಸಿಸ್ಟರ್ ಅನ್ನ, ನನ್ನ ಪ್ರೊನೌನ್ಸಿಯೇಷನ್ ಚೆಕ್ ಮಾಡಿ, ಅನ್ನ ಇದ್ದರು. ಸೊ ಅವರು ನನ್ನ ಡ್ಯಾಡಿ ತುಂಬ ಹುಷಾರಂತ ಅವರನ್ನು ಗುರುತಿಸಿ ಅವರನ್ನು ಹೆಬಿಕ್ ಟೆಕ್ನಿಕಲಿಗೆ ಸೇರಿಸಿದರು. ಸೊ ಡ್ಯಾಡಿ ಅಲ್ಲಿ ಅಂದರೆ ಅವರದ್ದು ದೊಡ್ಡ ಮಂಡೆ, ನಾವು ಹೇಳುವ ಹಾಗೆ ಡ್ಯಾಡಿದು. ಸೊ ಅಲ್ಲಿ ಅವರ ಜಾಣತನ, ಅವರ ನಿಶ್ಚಯನೆಲ್ಲ ನೋಡಿ ಅವರ ಜರ್ಮನಿಂದ ಪ್ರೊಫೆಸರ್ ಒಮ್ಮೆ ಹೆಬಿಕ್ಕಿಗೆ ಬಂದಾಗ ಅವ್ರ ಡ್ಯಾಡಿ ಬಗ್ಗೆ ಕೇಳಿದರು, ಅವರೆಲ್ಲಿದ್ದಾರೆ, ಅವನೇನು ಮಾಡ್ತಿದ್ದಾನೆ ಅಂತೇಳಿ. ಅಂದರೆ ಅವರು ಡ್ಯಾಡಿ ಜಾಸ್ತಿ ಮಾತಾಡದಿದ್ರು, ಹಿ ವಾಸ್ ಅಂದರೆ ಸೋ ಗ್ರೇಟ್ ಇನಫ್ ಟು ಬಿ ರಿಮೆಂಬರ್ಡ್ ಬೈ ದಟ್ ಲೆಕ್ಚರರ್.
ಸೊ ಅವರು ಹೆಬಿಗೆ ಸೇರಿ ಮುಗಿಸಿ ಮೈಕೋವನ್ನು ಸೇರಿದರು. ಅಲ್ಲಿ ಅವರು ರಿಟೈರ್ ಆಗುವಾಗ ಒನ್ ಆಫ್ ದ ಹೈಯೆಸ್ಟ್ ಪೊಸಿಷನ್ ಹೆಡ್ ಆಫ್ ಮೆಥಡ್ಸ್ ಆಗಿ ಅವರು ರಿಟೈರ್ ಆದರು. ಸೊ ಅವರ ಶಿಷ್ಯರು ಇನ್ನೂ ಸಹ ನೆನಪು ಮಾಡ್ತಾರೆ, ನಮಗೆ ಸಿಕ್ಕುವಾಗೆಲ್ಲ ಹೇಳ್ತಾರೆ, ಅಂದರೆ ನಿಮ್ಮ ಡ್ಯಾಡಿ ತುಂಬ ಬೊಬ್ಬೆ ಆಗ್ತಿದ್ರು ನಾವು ತಪ್ಪು ಮಾಡುವಾಗ, ಬಟ್ ನಾವು ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಕೆರಿಯರ್ ಹತ್ತುವಾಗ ವಿ ಸ್ಟಿಲ್ ರಿಮೆಂಬರ್ಡ್ ವಾಟ್ ಎವರ್ ಹಿ ಥಾಟ್, ಮತ್ತು ನಾವು ಅವ್ರಿಗೆ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಂತೇಳಿ. ಅವರು ಫ್ಲೂಯೆಂಟಾಗಿ ಜರ್ಮನ್ ಭಾಷೆಯನ್ನು ಮಾತಾಡಬಲ್ಲರು. ಅವರು ಆ್ಯಕ್ಚುಲಿ ಅವರಿಗೆ ಜರ್ಮನಿಯಲ್ಲಿ ಹೋಗಲಿಕ್ಕೆ ಅವ್ರಿಗೆ ಚಾನ್ಸ್ ಸಿಕ್ಕಿತ್ತು, ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ. ನಾವೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ಗೆ ಹೇಳಿ ಆಗಿತ್ತು ನಮ್ಮ ಡ್ಯಾಡಿ ಜರ್ಮನಿಗೆ ಹೋಗಿ, ಅಂದರೆ ನನಗೆ ಮತ್ತು ತಮಗೊಂದು ಶೋ ಆಫ್ ಪೊಸಿಷನ್, ನಮ್ಮ ಡ್ಯಾಡಿ ಜರ್ಮನಿಗೆ ಹೋಗ್ತಾರೆ ಅಂತೇಳಿ ಎಲ್ಲರಿಗೆ ಹೇಳಿ ಆಗಿತ್ತು ನಾವು, ಅವ್ರು ಜರ್ಮನಿಗೆ ಹೋಗ್ತಾರೆ ನಮ್ಮ ಡ್ಯಾಡಿ ಅಂತೇಳಿ. ಆದರೆ ನಮ್ಮ ಡ್ಯಾಡಿ ಕೊನೆಗಳಿಗೆಗೆ ಹೋಗುವುದಿಲ್ಲ ಅಂತೇಳಿ ಬಿಟ್ಟರು. ಅಂದರೆ ಅವರಿಗೆ ಅಷ್ಟು ಫ್ಯಾಮಿಲಿ ಮೇಲೆ ಪ್ರೀತಿ. ಅವ್ರು ಹೇಳಿದಂದರೆ, ನಾನು ಜರ್ಮನಿಯಿಂದ ಹಿಂದೆ ಬರುವಾಗ ನನ್ನ ಮಕ್ಕಳು ಮತ್ತೆ ರಸ್ತೆಯಲ್ಲಿ ಇರ್ತಾರೆ, ಅದಕ್ಕೆ ಮಮ್ಮಿ ಅಷ್ಟು ಸ್ಟ್ರಿಕ್ಟ್ ಇಲ್ಲ ಅಂತೇಳಿ. ಸೊ ನಮಗೋಸ್ಕರ ಅವರ ಕೆರಿಯರನ್ನು ಸ್ಯಾಕ್ರಿಫೈಸ್ ಮಾಡಿದರು. ಸೊ ಅವರು ಭಾರಿ ಹಂಬಲ್. ಸೊ ಹಂಬಲ್ ಆಗಿ ಇನ್ನೊಂದು ಕಡೆಯಿಂದ ಅವ್ರಿಗೆ ಎಂತ ಸರಿ ಅಂತ ಕಾಣ್ತದೆ ಅದಕ್ಕೆ ನಿಲ್ಲುವವರು. ಅದಕ್ಕೆ ಬೊಬ್ಬೆ ಹಾಕಿದ್ರು ಚಿಂತಿಲ್ಲ, ಸೈಲೆಂಟ್ ಕಡಿಮೆ, ಬಟ್ ಅವರ ಸ್ವರ ಹಾಗೆ ಅವರು ಜೋರಲ್ಲಿ ಅವರ ರೈಟ್ಸ್ಗೋಸ್ಕರ ನಿಲ್ತಾರೆ. ಸೊ ದೋ ಈಸ್ ಅ ಮ್ಯಾನ್ ಆಫ್ ಲಿಟಲ್ ವರ್ಡ್ಸ್. ಅವರು ತುಂಬ ಆ್ಯಕ್ಷನ್ ಓರಿಯೆಂಟೆಡ್, ಎಲ್ಲ ಕೆಲಸ ಕ್ವೈಟಲ್ಲಿ ಮಾಡ್ತಾರೆ. ಸೊ ವರ್ಷಕ್ಕೆ ನಾನು 10 ವರ್ಷವರೆಗೆ, ನಾನೀಗ ತಮ್ಮ ಬರೆದದ್ದು ಅಂದರೆ ಅವನಿಗೆ ವರ್ಷಕ್ಕೊಮ್ಮೆ ಮಾತ್ರ ಬೆತ್ತದಲ್ಲಿ ಬೀಳ್ತಿತ್ತಂತೆ. ನನ್ನ ಪ್ರಕಾರ ತುಂಬ ಸಲ ಬೀಳ್ತಿತ್ತು ನಮ್ಮಿಬ್ಬರಿಗೆ ಸಹ. ಅವನ ಸ್ಪೀಚಲ್ಲಿ ಬರ್ತಾನೆ ಒಂದು ಸಲ ಅಂತ. ಬಟ್ ಡ್ಯಾಡಿದು ಒಮ್ಮೆ ಬೆತ್ತದಲ್ಲಿ ನಮಗೆ ಬಿದ್ದರೆ ನಮಗೆ ವರ್ಷ ಇಡೀಗೆ ಸತ್ಯ ಅದು ನಮಗೆ ನೆನಪಿಗೆ ಬರ್ತಿತ್ತು. ಅಂದರೆ ನಾವು ಡ್ಯಾಡಿ ಇಲ್ಲದಿದ್ದರೆ ಸಹ ಅವ್ರು ನಮಗೆ ಹೇಳಿದರು, ರೋಡ್ ಸೈಡಲ್ಲಿ ಜ್ಯೂಸ್ ಕುಡಿಬಾರ್ದು, ರೋಡ್ ಸೈಡ್ ಗಾಡಿದ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ. ಸೊ ಇವೊಂದು ಆಗ ಟೆಲಿಫೋನ್ ಇಲ್ಲ, ಯಾರು ನ್ಯೂಸ್ ಕೊಡುವವರಿಲ್ಲ. ಆದರೆ ಸಹ ಐ ಡೋಂಟ್ ರಿಮೆಂಬರ್ ತಮ್ಮ ಆ್ಯಂಡ್ ಮೀ ಇವನ್ ಬ್ರೇಕಿಂಗ್ ಒನ್ ರೂಲ್ ವಾಟ್ ಡ್ಯಾಡಿ ಸೆಟ್. ಅವ್ರು ಇಲ್ಲದಿದ್ದರೆ ಸಹ ನಾವೆಲ್ಲ ರೂಲ್ಸನ್ನು ಫಾಲೋ ಮಾಡ್ತಿದ್ದೆವು. ಸೊ ಅವ್ರು ಐಸ್ ಕ್ರೀಮ್ ತಿನ್ನಬಾರ್ದು, ಐಸ್ ಕ್ರೀಮ್ ತಿಂತಿರಲಿಲ್ಲ, ಜ್ಯೂಸ್ ಕುಡಿಬಾರ್ದು, ಜ್ಯೂಸ್ ಕುಡಿತಿರಲಿಲ್ಲ. ಸೊ ವಿ ಫಾಲೋಡ್ ಎವ್ರಿಥಿಂಗ್ ವಾಟ್ ಎವರ್ ಈಸ್ ಸೆಡ್. ಸೊ ಇದೆಲ್ಲ ಆದಮೇಲೆ ಅವರು ಮೈಕೋದಲ್ಲಿ VRS ತಗೊಂಡ್ರು, ಮತ್ತು ಇಲ್ಲಿ ಕಾರ್ಕಳಕ್ಕೆ ಬಂದು 2000 ಇಸ್ವಿಯಿಂದ ಇಲ್ಲೇ ಇದ್ದಾರೆ. ಸೊ ಅವರು VRS ತಗೊಂಡ ಮೇಲೆ ಅವ್ರಿಗೆ ತುಂಬ ಜಾಬ್ ಆಫರ್ಸ್ ಇತ್ತು. ಅದೇ ನಾನು ಹೇಳಿದೆ ಅಲ್ಲ, ಅವ್ರು ದೊಡ್ಡ ಮಂಡೆ ಅಂತೇಳಿ. ಸೊ ಎವ್ರಿಬಡಿ ನ್ಯೂ ಹಿಸ್ ಕೆಪಾಸಿಟಿ. ಅವರನ್ನು ತುಂಬ ಜನ ಮಲ್ಟಿಪಲ್ ಆಫರ್ಸ್ ಕೊಟ್ಟು ಅವರವರ ಕಂಪನಿಗೆ ಕರೆದಿದ್ರು. ಬಟ್ ಹಿ ನೆವರ್ ಟುಕ್ ಎನಿ ಆಫರ್, ಜಸ್ಟ್ ಟು ಹ್ಯಾವ್ ಎಸ್ ಇಂಡಿಪೆಂಡೆನ್ಸ್ ಆ್ಯಂಡ್ ಪೀಸ್ ಆಫ್ ಮೈಂಡ್. ಅವ್ರಿಗೆ ಫ್ಯಾಮಿಲಿಯೇ ಮೇನ್. ಸೊ ನಮಗೆ ಸಹ ಆಗ ಅವರು, ನಾನು 7ನೇ ಕ್ಲಾಸಿಂದ ನನಗೆ ನೆನಪುಂಟು, ಹಿ ಅರ್ಜ್ಡಸ್ಟು, ಅಂದರೆ ನಮಗೆ ಏನಾದ್ರು ಕೆಲಸ ಎವ್ರಿ ಸಮ್ಮರ್ ಹಾಲಿಡೇ ಬೇರೆಯವರು ಊರು ತಿರುಗಾಡ್ತಿದ್ರು. ನಮ್ಮ ಡ್ಯಾಡಿ ಊರಿಗೆ ತರ್ತಿದ್ರು, 1 ತಿಂಗಳವರೆಗೆ ಊರಲ್ಲಿ ಇರ್ತಿದ್ದೆವು. ಬಟ್ ಯಾವುದಾದ್ರೂ ಒಂದು ಕೋರ್ಸಿಗೆ ಹಾಕ್ತಿದ್ರು ನಮ್ಮನ್ನು. ಈ ನೆವರ್ ವೇಸ್ಟೆಡ್ ಅವರ್ ಟೈಮ್. ಒಂದು ಸ್ಪೋರ್ಟ್ಸ್, ಒಂದು ಕಂಪ್ಯೂಟರ್, ನನ್ನ ಹತ್ರ ಇದ್ದ ಕಂಪ್ಯೂಟರ್ ಸರ್ಟಿಫಿಕೇಟ್ಸ್ ಆಗಿದ ಖರ್ಚಲ್ಲಿ ಡ್ಯಾಡಿ ಅದನ್ನು ನನಗೆ ಬ್ಯಾಂಕಲ್ಲಿ ಇಡ್ತಿದ್ರೆ ನನಗೆ ಕೆಲಸ ಮಾಡಲಿಕ್ಕೆ ಬೇಡ ಇತ್ತು. ಅಂದರೆ ಅಷ್ಟು ಒಂದು ಎಜುಕೇಷನ್ ಕೊಟ್ಟಿದ್ದಾರೆ ಅವರು ನಮಗೆ. ಮತ್ತು ಮ್ಯಾನೇಜಿಂಗ್ ವೀಕ್ಲಿ ಪಾಕೆಟ್. ಓಕೆ. ಸೊ ನನಗೆ ಮತ್ತು ತಮ್ಮಗೆ ವಾರಕ್ಕೆ 100 ರೂಪಾಯಿ ಆಗಿನ ಕಾಲದಲ್ಲಿ ಕೊಡ್ತಿದ್ರು. ಅದಕ್ಕೆ ನನ್ನ ತಮ್ಮ ಹೇಳ್ತಿದ್ದ, ಆಗಿದ 100 ರೂಪಾಯಿ ಈಗ ನಮಗೆ 10,000 ಇದ್ದಾಗೆ. ಸೊ ಅವರ್ ಡ್ಯಾಡಿ ವಾಂಟೆಡ್ ಅಸ್ ಟು ಹ್ಯಾವ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಅಂದರೆ ಸುಮ್ಮನೆ ಕೊಡ್ತಿದ್ದದಲ್ಲ, ಮನೆ ಕೆಲಸಕ್ಕೆ ಜನ ಇಡದೆ ನೀವು ಮಾಡಿದರೆ ನಾನು ನಿಮಗೆ 100 ರೂಪಾಯಿ ಕೊಡ್ತೇನೆ. ಸೊ ನಾನು ಒಂದು ದಿವಸ ಮನೆ ಗುಡಿಸಿ ಒರೆಸಲಿಕ್ಕೆ, ತಮ್ಮ ಒಂದು ದಿವಸ ಗುಡಿಸಿ ಒರೆಸಲಿಕ್ಕೆ. ನನ್ನ ತಮ್ಮ ಎಷ್ಟು ಹುಷಾರಂದರೆ ಆಗಿನ ಕಾಲದಲ್ಲೇ, ನಾನು ನಿಂಗೆ 10 ರೂಪಾಯಿ ಕೊಡ್ತೇನೆ, ನೀನು ಇವತ್ತು ನಂದು ಗುಡಿಸಿ ಒರೆಸಂತ ನನಗೆ ಆಗಲೇ 10 ರೂಪಾಯಿ ಎಲ್ಲ ಕೊಡ್ತಿದ್ದ. ಸೊ ಅಂದರೆ ಅವನಿಗೆ ಗೊತ್ತಿತ್ತು ನನಗೆ ಬುಕ್ ಅಂದರೆ ನನ್ನದು ಪ್ರಾಣ. ನಾನು ಒಂದು ಬುಕ್ ಓದದೆ ನಾನು ಮಲಗೋದಿಲ್ಲ. ಅದು ಏನೇ ಬುಕ್ ಇರಲಿ, ನನಗೆ ಒಂದು ಬುಕ್ ಓದಲೇಬೇಕು ದಿನ. ಮತ್ತು ಅದನ್ನು ನಾನು ಕ್ಲೋಸ್ ಮಾಡೋದಿಲ್ಲ, ಫಿನಿಶ್ ಆಗೋ ತನಕ ನಾನು ನೋಡ್ತೇನೆ. ಐ ಆಮ್ ಎ ವೆರಿ ಫಾಸ್ಟ್ ರೀಡರ್. ಸೊ ತಮ್ಮ ಆಗಲೇ ಬಿಸ್ನೆಸ್ ಮೈಂಡೆಡ್, ಸಣ್ಣ ಇರುವಾಗಲೇ. ಅವನ ಕೆಲಸ ಮಾಡಿಸೋದು 10 ರೂಪಾಯಿ ಕೊಡೋದು, ಅಥವಾ ನನಗೆ ಡ್ರಾಪ್ ಕೊಡ್ತೇನಲ್ಲಿ ಸೈಕಲಲ್ಲಿ ಹಾಗೆ ಹೇಳೋದು. ಏನಾದರೂ ಒಂದು ಮಾಡಿ ನನ್ನ ಡ್ಯಾಡಿ ಮೂಲಕ ಇಂಡೈರೆಕ್ಟಾಗಿ ಅವನೊಂದು ಬಿಸ್ನೆಸ್ ಮ್ಯಾನ್ ಆಗಿಂದಲೇ ಸಣ್ಣದ್ರಿಂದ. ಮತ್ತು ಡ್ಯಾಡಿ ಅವನನ್ನು ಅಂಗಡಿಗೆಲ್ಲ ಕಳಿಸ್ತಿದ್ರು ದೂರ. ಅದನ್ನು ತಗೊಂಡು ಬಾ, ಇದನ್ನು ತಗೊಂಡು ಬಂದರೆ ಅವ್ರು ಆ ಸಣ್ಣ ಪ್ರಾಯದಲ್ಲೇ ನಮಗೆ ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು, ಹೇಗೆ ನಮ್ಮ ಜೀವನ ನಡೆಸಬೇಕಂತೇಳಿ. ಮತ್ತು
ನಮಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದರು. ಅದರಲ್ಲಿ ನಾವು ಹೋಗಿ ಹಣ ಹಾಕಬೇಕು. ನಮ್ಮನ್ನು ಡೇಟಾ ಎಂಟ್ರಿ ಅಂತ ಕೆಲಸಕ್ಕೆಲ್ಲ ನಾನು 10ನೇ ಕ್ಲಾಸಲ್ಲಿ ಸೆಕೆಂಡ್ PUC ಸಹ ಸೇರಿದ್ದೇನೆ. ಎವ್ರಿ ಸಮ್ಮರ್ ವೆಕೇಷನ್ ಒಂದು ಜಾಬ್. ಆ ಸಂಬಳ ಡ್ಯಾಡಿ ತಗೊಳ್ತಿರ್ಲಿಲ್ಲ, ಅದನ್ನು ನಮ್ಮ ಅಕೌಂಟಿಗೆ ಹಾಕ್ತಿದ್ರು. ಕೆಲವು ವರ್ಷ ಹಿಂದೆ ನನಗೆ ಒಂದು ಎನ್ವೆಲಪ್ ಕೊಟ್ಟರು. ಅದೇನು ನನ್ನ ಫಸ್ಟ್ ಸಂಬಳ, ನಾನು ಹೊರಗೆ ಕೆಲಸ ಮಾಡಿದ್ದು. ಅವರ ಪ್ಯಾಕೆಟಲ್ಲಿ ನನಗೆ ಹಣ ಕೊಟ್ಟದನ್ನು ಡ್ಯಾಡಿ ನನಗೆ ನೋಡಿ, ನೀನು ಗಳಿಸಿದ ಫಸ್ಟ್ ಸಂಬಳ ಅಂತ ನನಗೆ ಎನ್ವೆಲಪ್ ಅನ್ನು ಸಹ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನನ್ನ ಡ್ಯಾಡಿ ಬಗ್ಗೆ. ಮತ್ತು ಇಲ್ಲಿ ಬಂದ ಮೇಲೆ ಅಯ್ಯ ಹೇಳಿದಾಗೆ ಅವ್ರ ಚರ್ಚ್ ಮಿನಿಸ್ಟ್ರಿ, ಎಸ್ಪೆಷಲಿ ಆಶ್ರಮ, ಅದು ಅವರಿಗೆ ವೆರಿ ಕ್ಲೋಸ್ ಟು ಹಿಸ್ ಹಾರ್ಟ್ ಅಂತ ಹೇಳ್ಬೋದು. ಸೊ ಮಮ್ಮಿ ಬಗ್ಗೆ ಬರುವಾಗ ಅವರು ರೆವರೆಂಡ್ ಲೇಟ್ ಕುಮಾರಯ್ಯ ಮತ್ತು ಜಾನಕಿ ಇವರ ಕೊನೆ ಮಗಳು. ಅಂದರೆ ಮಮ್ಮಿ ಹುಟ್ಟುವಾಗ ಅವರ ತಾಯಿ ತೀರಿ ಹೋದರು. ಮತ್ತು ನನ್ನ ಮಮ್ಮಿ ಇಲ್ಲಿ ಫಸ್ಟ್ ಚೇರಲ್ಲಿ ದಿವಾಂಕಲ್ ಕೂತಿದ್ದಾರೆ, ಅವರ ಕಸಿನ್. ಅವರ ಮನೆಯಲ್ಲಿ ಮಮ್ಮಿ ಬೆಳೆದದ್ದು, ಅಂದರೆ ಅವರ ಡ್ಯಾಡಿ ಮಮ್ಮಿಯನ್ನು ನೋಡಿಕೊಂಡದ್ದು. ಸೊ ನನ್ನ ಮಮ್ಮಿಗೆ 2 ಫ್ಯಾಮಿಲೀಸ್, ಅದು ಎಂಥ ಕಸಿನ್ ಅಂತ ಹೇಳಿಕ್ಕಾಗೋದಿಲ್ಲ. ಒಂದು ದಿವಾಂಕಲ್ದು ಫ್ಯಾಮಿಲಿ, ಒಂದು ತನ್ನ ರಿಯಲ್ ಫ್ಯಾಮಿಲಿ. ಸೊ ಇವರಿಗೆ 3 ಬ್ರದರ್ಸ್ ಮತ್ತು 2 ಸಿಸ್ಟರ್ಸ್. ಇವರು ತಮ್ಮ ಪ್ರೈಮರಿ ಸ್ಕೂಲನ್ನು ಉಡುಪಿಯಲ್ಲಿ ಮುಗಿಸಿ ಮತ್ತು ಹೈಸ್ಕೂಲ್ ಮತ್ತು TCH ಅನ್ನು ಬ್ಯಾಂಗ್ಳೂರಲ್ಲಿ ಮುಗಿಸಿದರು. ಸೊ ಅದೇ ಅವರು ಉಡುಪಿ ಬಿಟ್ಟು, ಅಂದರೆ ವಿಕ್ಟರ್ ಮಾಸ್ಟರ್ ಮತ್ತು ಅಮ್ಮಿ ಆಂಟಿ ಇವರನ್ನು ಬಿಟ್ಟು ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲಿ ಯಾರಾದರೂ ಬೈದರೆ ಅವರಿಗೆ, ಅವರ ಬ್ರದರ್ಸ್ ಅಥವಾ ಡ್ಯಾಡಿ ಬೈದರೆ, ಮಮ್ಮಿ ಹೇಳ್ತಿದ್ರಂತೆ, ನಾನು ಅಪ್ಪನ ಮನೆಗೆ ದೊಡ್ಡಣ್ಣ ಮನೆಗೆ ಹೋಗ್ತೇನೆ ಅಂತೇಳಿ. ಅಂದರೆ ಅಲ್ಲಿ ಉಡುಪಿಯಲ್ಲಿ ಅವ್ರಿಗೆ ಇಲ್ಲಿ ಎಷ್ಟು ಬೈತಿರ್ಲಿಲ್ಲ ಅಂತೆ, ಅಲ್ಲಿ ಮೋಕೆ ಮಾಡ್ತಿದ್ರಂತೆ. ಅದು ಮೊನ್ನೆ ಅವರ ಅಕ್ಕ ಹೇಳಿದರು ನನಗೆ, ನಿನ್ನ ಮಮ್ಮಿ ಯಾವಾಗಲೂ ಕೂಗ್ತಿದ್ರು, ನಾನು ಹಿಂದೆ ಉಡುಪಿಗೆ ಹೋಗ್ತೇನೆ ಅಂತ ಹೇಳಿ ಅಂತೇಳಿ. ಸೊ ಇವರವರ ಕೆಲಸ ಸ್ಟಾರ್ಟ್ ಮಾಡಿದ್ದು CSI ಬೈಲಿಂಗ್ವೆಲ್ ಸ್ಕೂಲ್. ಅಲ್ಲಿ ಟೀಚರಾಗಿ ಕೆಲಸ ಮಾಡಿ ರಿಟೈರ್ ಆಗುವಾಗ HM ಆಗಿ ರಿಟೈರ್ ಆದರು. ಅವರು, ನನ್ನ ಡ್ಯಾಡಿ ಎಷ್ಟು ಸಿಂಪಲ್ಲ, ಮಮ್ಮಿ ಅಷ್ಟೇ ಆಪೋಸಿಟ್. ಅವರು ಬ್ರ್ಯಾಂಡ್ ಕಾನ್ಷಿಯಸ್, ಅವರು ಕ್ಲಾಸಿ. ಆಗಲೇ ನಾನು ಯಾವಾಗಲೂ ಹಳೆ ಫೋಟೋ ನೋಡಿ ಹೇಳೋದು, ರೆಡ್ ಸ್ಯಾರಿ ಇದ್ದರೆ ರೆಡ್ ಸ್ಯಾಂಡಲ್, ಅದು ಹೀಲ್ಸ್, ನೇಲ್ ಪಾಲಿಶ್, ಎಲ್ಲ ಸ್ಟೈಲ್. ಈಗ ಅವರನ್ನು ನೋಡುವಾಗ ಡಿಫ್ರೆಂಟ್ ಆಗಿದ್ದಾರೆ, ಬಟ್ ಆಗ ಅವರು ತುಂಬ ಕ್ಲಾಸಿ. ಆ ಸ್ಟೈಲ್ ನನಗೆ ಬರಲಿಲ್ಲ. ಹಾಗೆ ಯಾವಾಗಲೂ ಬೈತಿದ್ರು, ಇವಳಿಗೊಂದು ಪೌಡ್ರ್ ಹಾಕ್ಲಿಕ್ಕೆ ಆಗೋದಿಲ್ಲ, ಇವಳಿಗೊಂದು ಎಂಥ ಲಿಪ್ಸ್ಟಿಕ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ. ಅದು ನನ್ನ ತಮ್ಮಗೆ ಸ್ವಲ್ಪ ಬಂತು, ಅವನಿಗೆ ಸ್ಟೈಲ್ ಮಾಡೋದಂದ್ರೆ ಇಷ್ಟ. ಕ್ರೀಮ್ ಹಚ್ಚಿ ಮಮ್ಮಿ, ಇದು ಹಚ್ಚಿ ಮಮ್ಮಿ ಅಂತೆಲ್ಲ ಹೇಳೋದು ಅವ ಸಣ್ಣ ಇರುವಾಗ. ಸೊ ಮಮ್ಮಿಗೆ ತುಂಬ ಖುಷಿ, ಅಂದರೆ ತಮ್ಮ ಕ್ರೀಮ್ ಹಾಕ್ತಾನೆ, ಇವಳೇನು ಸಾಕೋದಿಲ್ಲ ಅಂತೇಳಿ. ಮತ್ತು ಅವರದೊಂದು ಯುನೀಕ್ ವೇ ಇತ್ತು. ಡ್ಯಾಡಿ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಮಾತ್ರ ಬೆತ್ತದಲ್ಲಿ ಬಿಡ್ತಿದ್ರು. ಆ ಬೆತ್ತ ಇನ್ನೂ ಒಂದು ನಮ್ಮ ಮನೇಲಿ ಉಂಟು ಈಗ ಸಹ, ಧೂಪದ ಕಟ್ಟೆಯಲ್ಲಿ. ನಾವು ಅದನ್ನು ಡ್ಯಾಡಿ ನೋಡದಿರುವಾಗ ಕೆಲವು ಬೆತ್ತ ತುಂಡು ಸಹ ಮಾಡಿದ್ದೇವೆ, ಅದರ ಒಂದು ಬೆತ್ತ ಉಳಿಸಿದ್ದಾರೆ ಅವರು. ಸೊ ಮಮ್ಮಿ, ಡ್ಯಾಡಿ ಯಾರು ತಪ್ಪು ಅವರಿಗೆ ಮಾತ್ರ ಬಿಡೋದು, ಮಮ್ಮಿ ಹಾಗೆ ಅಲ್ಲ. ಅಲ್ಲಿ ಯಾರಾದರೂ ಕೂಗ್ತಿದ್ರೆ ಅದು 99% ನನ್ನ ತಮ್ಮ ಯಾವಾಗಲೂ ತಪ್ಪು ಮಾಡೋದು, ನಂದು 1% ತಪ್ಪು. ಆದರೆ ಇಬ್ಬರಿಗೆ ಸಹ ಪೆಟ್ಟು ಕೊಟ್ಟು ಆಮೇಲೆ ಈಗೇನಾಯ್ತು ಹೇಳು, ಪೆಟ್ಟು ಬಿದ್ದಾಯಿತು, ಹಾಗೆ ಯಾರಿಗೆ ಬೇಕು ಕತೆ ಹೇಳಲಿಕ್ಕೆ. ಆಗ ಅವರ ಹಾಗೆ ಫಸ್ಟ್ ಅವರು ಯುನೀಕ್ ವೇ ಅವರದು ಕರೆಕ್ಷನ್ ಕೊಡಲಿಕ್ಕೆ, ಇಬ್ಬರಿಗೆ ಸಹ ಪೆಟ್ಟು ಅವ್ರದ್ದು. ಮತ್ತು ಎಲ್ಲ ಒಡೆದಾದ ಮೇಲೆ ಕೆಲವೊಮ್ಮೆ ನಮ್ಮಿಬ್ಬರದ್ದು ತಪ್ಪಿರೋದಿಲ್ಲ. ಅದು ಬಡ್ಡಿ ಮನೆ ಹುಡುಗ ನಮ್ಮನ್ನು ದೂಡಿ ನಾವು ಬಿದ್ದಿರುವೆವು, ಅದು ನಮ್ಮದು ತಪ್ಪೇ ಅಲ್ಲ. ಆದರೆ ಸಹ ನಮಗೆ ಬೆತ್ತದಲ್ಲಿ ಪೆಟ್ಟು ಬಿದ್ದಾಗಿರ್ತಿತ್ತು ಅಂತ ನನ್ನ ಮಮ್ಮಿಯವರು. ಮತ್ತು ಅವರಿಗೆ ಗಾರ್ಡನಿಂಗ್ ಮತ್ತು ಫ್ಲವರ್ದು ಪ್ಲಾಂಟ್ಸ್ ಎಲ್ಲ ಇಡ್ಲಿಕ್ಕೆ ಇಷ್ಟ. ಈಗ ಸ್ವಲ್ಪ ಶಕ್ತಿ ಇಲ್ಲದ ಕಾರಣ ಅಷ್ಟು ಬೇರೆಯವರ ಮನೆಗೆ ಹೋದಾಗ ಕೇಳೋದಿಲ್ಲ. ಇಲ್ಲದ್ರೆ ಯಾರ ಮನೆಗೆ ಹೋದರೆ ಸಹ ಒಂದೊಂಜಿ ತುಂಡು ಕೊರ್ಪರೆ ಅಂತೇಳಿ ಎಲ್ಲ ಕಡೆಯಿಂದ ಗಿಡ ಶಿಕಾರಿ ಮಾಡ್ತಿದ್ರು. ಮತ್ತು ಅವರು ರಿಟೈರ್ ಆಗಿ ಇಲ್ಲಿ ಬಂದ ಮೇಲೆ ಅವರು ಲೋಕಲ್ಸ್ ವೆಲ್ಫೇರ್ ಮತ್ತು ಸೋಷಲ್ ಆ್ಯಕ್ಟಿವಿಟೀಸ್, ಅಂದರೆ ಹೇಳಿದಾಗೆ ಸ್ಕೂಲ್ಸ್, ಅಂಗನವಾಡಿ, ಇಲ್ಲೆಲ್ಲ ಅವರನ್ನು ತೊಡಗಿಸಿಕೊಂಡ್ರು. ಅದು ಯಾರಿಗೆ ಸಹ ಗೊತ್ತಿರಲಿಲ್ಲ. ಮತ್ತು ಅವರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆದ ಮೇಲೆ ಅವ್ರದ್ದು ಸೆಕೆಂಡ್ ಲೈಫ್. ಈಗ ಹಾರ್ಟ್ ಅಟ್ಯಾಕ್ ಆದ ಮೇಲೆ ಅವ್ರು ಹೇಳೋದು, ಅಂದರೆ ದೇವರು ನನ್ನನ್ನು ಅವರ ಬಗ್ಗೆ ಹೇಳಲಿಕ್ಕೆ ಇಟ್ಟಿದ್ದಾರೆ ಅಂತೇಳಿ. ಸೊ ಊಟ ಆಗಿ ಡ್ಯಾಡಿ ಮಲಗಲಿಕ್ಕೆ ಹೋದಾಗ ಇವರದ್ದು ಮಿನಿಸ್ಟ್ರಿ ವರ್ಕ್ ಸ್ಟಾರ್ಟ್ ಆಗ್ತದೆ ಮೊಬೈಲಲ್ಲಿ. ಎಲ್ಲ ನಾನು ಸಾಂತ್ವನ ಮಾಡೋದು ಹಾಗೆ ನಾನು ಹೇಳಿದ್ದೆ, ನೀವು ಬೇರೆಯವ್ರದ್ದೇ ಕಷ್ಟ ತಗೊಂಡು ನಿಮಗೆ ಜಾಸ್ತಿ ಹಾರ್ಟ್ಗೆ ಸ್ಟ್ರೇನ್ ಆಗ್ಬೋದು ಹೇಳಿದರೆ, ಇಲ್ಲೆಲ್ಲ ಹಾಗೆಲ್ಲ ಹೇಳಬಾರ್ದು ನೀನು, ಯಾಕಂದ್ರೆ ದೇವರು ಇದೇ ಸೇವೆಗೆ ನಾನು ಇಟ್ಟೋದು, ಏನಾಗೋದಿಲ್ಲ ನನ್ನ ಹಾರ್ಟಿಗೆ. ಅವರಿಗೆ ಸಾಂತ್ವನ ಹೇಳುವಾಗ ನನಗೆ ಸಹ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಯಾವಾಗಲೂ ಸಹ. ಸೊ ಏನಾದರೂ ಅವರಿಗೆ ಯಾರಿಗಾದರೂ ಒಂದು ಏನಾದ್ರು ಕೊಡಬೇಕಂತ ನೆನೆಸಿದರೆ, ಅಂದರೆ ಅವ್ರಿಗೆ ಹೆಲ್ಪ್ ಬೇಕಂದರೆ
ಯಾವುದೇ ಮೂಲಕ ಅವರಿಗೆ ಹೋಗ್ಲಿಕ್ಕಾಗದಿದ್ದರೂ ಆ ಹೆಲ್ಪನ್ನು ರೀಚ್ ಮಾಡಿಸ್ತಾರೆ. ಅದೊಂದು ಸ್ಪೆಷಾಲಿಟಿ ಅವ್ರದ್ದು. ಸೊ ಈಗ ನನ್ನ ಡ್ಯಾಡಿ ಮತ್ತು ಮಮ್ಮಿದು ಒಂದು ನಾನು ಬರೆದ ಒಂದು ಡಿಫ್ರೆನ್ಸಸ್. ಸೊ ನಮ್ಮ ಡ್ಯಾಡಿ ವೆರಿ ಸ್ಟ್ರಿಕ್ಟ್, ಆದರೆ ಸ್ಟಡಿ ಸ್ಟ್ರಿಕ್ಟ್. ಅವ್ರದ್ದು ಸ್ಟ್ರಿಕ್ಟ್ನೆಸ್ ಚೇಂಜ್ ಆಗೋದಿಲ್ಲ. ಬಟ್ ಮಮ್ಮಿ ಸ್ಟ್ರಿಕ್ಟ್, ಕೆಲವೊಮ್ಮೆ ಅವರನ್ನು ಮಂಗ ಮಾಡ್ಬೋದಿತ್ತು ಹೇಗೆ ಸಹ. ನಮ್ಮ ಡ್ಯಾಡಿಯನ್ನು ಹಾಗೆ ನಾವು ಟ್ರೈ ಸಹ ಮಾಡಲಿಲ್ಲ. ಮತ್ತು ನಮ್ಮ ಡ್ಯಾಡಿ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್. ನನ್ನ ಮಮ್ಮಿ ಡಿಕ್ಷನರಿಯಲ್ಲಿದ್ದ ಎಲ್ಲ ವರ್ಡ್ಸನ್ನು ಒಂದೇ ದಿವಸದಲ್ಲಿ ಯೂಸ್ ಮಾಡುವವರು. ಮತ್ತು ಡ್ಯಾಡಿ ವೆರಿ ಫ್ಯೂ ಕ್ಲೋತ್ಸ್. ಇವತ್ತು ಸಹ ಅವರು 50th ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಸಹ ಹೊಸ ಬಟ್ಟೆ ತಗೊಳ್ಳಿಲ್ಲ, ಇದ್ದದನ್ನೇ ಹಾಕಿಕೊಂಡು ಬಂದಿದ್ದಾರೆ. ಹಾಗೆ ಅವರು ವೆರಿ ಫ್ಯೂ ಕ್ಲೋತ್ಸ್. ಮಮ್ಮಿ ಎಲ್ಲಿ ಒಂದು ಪ್ರಿಯದರ್ಶಿನಿ ಸೇಲ್, ಕೋಆಪ್ಟೆಕ್ ಸೇಲ್ ಇರಲಿಕ್ಕಿಲ್ಲ, ಒಂದು ಸೀರೆ ಅವರಿಗೆ ಮಾತ್ರ ಅಲ್ಲ, ಅವರ ಯಾರಾದರೂ ಸಿಸ್ಟರ ಫ್ರೆಂಡ ಯಾರಿಗಾದರೂ ಒಂದು ಗಿಫ್ಟ್ ಬರ್ತಾಯಿತ್ತು ನಮ್ಮ ಮನೆಗೆ. ಮತ್ತು ನನ್ನ ಡ್ಯಾಡಿಗೆ ಮನೇಲಿರೋದಂದರೆ ತುಂಬ ಇಷ್ಟ. ಅವರಿಗೆ ಮನೆ ಬಿಟ್ಟರೆ ಬೇರೆ ಜಾಗ ಇಲ್ಲ. ನನ್ನ ಮಮ್ಮಿಗೆ ಎಲ್ಲರನ್ನು ವಿಸಿಟ್ ಮಾಡಬೇಕು, ಸಾಂತ್ವನ ಹೇಳಬೇಕು. ಅದು ರಿಲೇಟಿವ್ಸೇ ಅಂತಲ್ಲ, ಫ್ರೆಂಡ್ಸ್ ಆಗಿರ್ಬೋದು ಯಾರು ಸಹ. ಸೊ ಅದು ಇನ್ನೊಂದು ಡಿಫ್ರೆನ್ಸ್. ಮತ್ತು ನನ್ನ ಡ್ಯಾಡಿಗೆ ಅವರ ಲೈಫ್ ಅಂದರೆ ಓನ್ಲಿ ಫ್ಯಾಮ್ಲಿ ಅಂದರೆ ಅವರ ಸಿಸ್ಟರ್ಸ್, ನಾನು, ತಮ್ಮ, ಮಮ್ಮಿ. ಈಗ ನಮ್ಮ ಗಂಡ, ತಮ್ಮದ ಹೆಂಡತಿ ಮತ್ತು ಮೊಮ್ಮಕ್ಕಳು, ಅದನ್ನು ಬಿಟ್ಟರೆ ಬೇರೆ ಲೈಫ್ ಇಲ್ಲ. ಅಷ್ಟೇ ಅವರ ಸರ್ಕಲ್. ಅವ್ರಿಗೆ ನನಗೆ ಗೊತ್ತಿದ್ದಾಗೆ 2 ಫ್ರೆಂಡ್ಸ್ ಇದ್ದದ್ದು. ಒಂದು ಬ್ಯಾಂಗ್ಳೂರಲ್ಲಿ ರಾಮಕೃಷ್ಣ ಅಂಕಲ್ ಹೇಳಿ, ನಾವು ಅವರನ್ನು ಬಿಳಿ ಅಂಕಲ್ ಹೇಳ್ತಿದ್ದೆ, ಯಾಕಂದರೆ ಅವ್ರಿಗೆ ಒಂದು ತುಂಬ ಬಿಳಿ ಜನ ಅವರು. ಅವರನ್ನು ಬಿಟ್ಟರೆ ಕಾರ್ಕಳದಲ್ಲಿ ಅಂಚನ್ ಅಂಕಲ್. ಅದು 2 ಹೆಸರು ಬಿಟ್ಟರೆ ನಮ್ಮ ಡ್ಯಾಡಿ ಯಾರ ಹತ್ರ ಸಹ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಸೊ ಓನ್ಲಿ 2 ಫ್ರೆಂಡ್ಸ್ ಐ ನೋ ದಟ್ ಡ್ಯಾಡಿ ಹ್ಯಾಡ್. ನನ್ನ ಮಮ್ಮಿಗೆ ಆ ಥರ ಅಲ್ಲ, ಅವ್ರಿಗೆ ಇಡೀ ವರ್ಲ್ಡೇ ಅವರ ಫ್ರೆಂಡ್. ಈಗ ಬಸ್ಸಲ್ಲಿ ಮುಂಚೆ ಬರ್ತಿದ್ರು ಮಂಗಳೂರಿಗೆ, ಬದಿಯಲ್ಲಿ ಕೂತವ್ರದ್ದು ಹಿಸ್ಟ್ರೀಸ್ ಅವ್ರಿಗೆ ಗೊತ್ತಿರ್ತಿತ್ತು. ಹಾಗೆ ಅವರು ಶಿ ಲೈಕ್ಸ್ ಟು ಟಾಕ್. ಇದು ಇಷ್ಟು ಡಿಫ್ರೆನ್ಸಸ್, ಕೆಲವು ಡಿಫ್ರೆನ್ಸಸ್ ಅವರದ್ದು. ಸೊ 50 ವರ್ಷ ಹೇಗೆ ಕಳೆದ್ರು ಅವರು ಒಟ್ಟಿಗೆ ಅಂತ ನಾನು ಥಿಂಕ್ ಮಾಡ್ತೀನಿ. ಇಷ್ಟು ಡಿಫ್ರೆಂಟ್, ಬಟ್ ಹೌ ಡಿಡ್ ದೇ ಸ್ಪೆಂಡ್? ಆಗ ನಾನು ದ ಕಾಮನ್ ಬಿಹೇವಿಯರ್ಸ್ ದಟ್ ದೇ ಶೋಡ್, ತಮ್ಮ ಆ್ಯಂಡ್ ಮೀ, ಅಂದರೆ ದೇ ಬೋತ್ ಶೋಡ್ ನೋ ಜೆಲಸಿ. ಅವ್ರಿಗೆ ಬೇರೆಯವ್ರು ನೋಡಿ ಹೊಟ್ಟೆ ಕಿಚ್ಚು ನಾನು ಒಮ್ಮೆ ಸಹ ನಾನು ಅವರ ಲೈಫಲ್ಲಿ ಕೇಳಿದ್ದಿಲ್ಲ. ಆ್ಯಂಡ್ ದೇ ಡಿಡ್ ನಾಟ್ ಕಂಪೇರ್. ಈಗ ನಾನು ಮಾರ್ಕ್ಸ್ ಜಾಸ್ತಿ ತೆಗಿತಿದ್ದೆ, ತಮ್ಮ ಕಡಿಮೆ ತೆಗಿತಿದ್ದ, ಬಟ್ ದೇ ವಾಸ್ ನೆವರ್ ಅ ಕಂಪ್ಯಾರಿಸನ್. ಇಬ್ಬರು ಸಹ ಸೇಮ್. ಮತ್ತು ದೇ ಫೀಲ್ ಜೆನ್ಯೂನ್ಲಿ ಹ್ಯಾಪಿ ಫಾರ್ ದ ಅದರ್ ಸಕ್ಸಸ್. ಈಗ ನನ್ನ ಮಗ ಮಾರ್ಕ್ಸ್ ಬಂದರೆ ಮಾತ್ರ ಅಲ್ಲ, ಈಗ ಬೇರೆಯವರ ಮಗ ನನ್ನ ಮಗಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಸಹ ಅವರು ಆ ಮಗುಗೋಸ್ಕರ ಜೆನ್ಯೂನ್ಲಿ ದೇ ಫೀಲ್ ಹ್ಯಾಪಿ. ಆ್ಯಂಡ್ ದೇ ಫೀಲ್ ಪೇನ್ ಇನ್ ಅದರ್ಸ್ ಸ್ಯಾಡ್ನೆಸ್. ಬೇರೆಯವರಿಗೆ ನೋವಾದಾಗ ಇವರು ತಮಗೆ ನೋವಾದಾಗೆ, ಅಂದರೆ ಸೊ ದಟ್ ವಾಸ್ ದ ಕಾಮನ್ ಥಿಂಗ್ಸ್ ದಟ್ ಐ ಫೌಂಡ್ ಬಿಟ್ವೀನ್ ದೆಮ್. ಆ್ಯಂಡ್ ವಾಟ್ ಡಿಡ್ ದೇ ಟೀಚ್ ತಮ್ಮ ಆ್ಯಂಡ್ ಮೀ ಇನ್ ದೀಸ್ 50 years? ದ್ಯಾಟ್ ಫರ್ಗಿವಿಂಗ್ ಈಚ್ ಅದರ್ ಆ್ಯಂಡ್ ಮೂವಿಂಗ್ ಆನ್ ಆಫ್ಟರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನನ್ನ ಡ್ಯಾಡಿ ಹತ್ರ ಸ್ವಲ್ಪ ಜೀವನ ಮಾಡೋದು ತುಂಬ ಈಸಿ ಅಲ್ಲ. ಈಗ ಅವ್ರಿಗೆ ನನ್ನ ಮಗ ಅಂದರೆ ತುಂಬ, ಅಂದರೆ ಹಿ ಈಸ್ ವೆರಿ ಫಾಂಡ್ ಆಫ್ ಮೈ ಸನ್. ಅವನು ನನ್ನ ಮಮ್ಮಿ ಸಪೋಸ್ ಚಪಾತಿ ಕೊಟ್ಟರು, ಏನು ನನ್ನ ಮಮ್ಮಿಯನ್ನು ಅಂತ ಹೇಳೋದು, ಏನು ಚಪಾತಿ ಗಟ್ಟಿ ಇದೆ ಅಂತ ಹೇಳಿದರೆ ಸಾಕು. ನನ್ನ ಡ್ಯಾಡಿದು ಬೊಬ್ಬೆ ಹೇಗಿರ್ತಿದ್ದಂದರೆ, ಬದಿ ಮನೆಯಲ್ಲಿ ನಮ್ಮ ಬಾಯಮ್ಮ ಇದ್ದಾರೆ, ಅವ್ರು ನೆನೆಸ್ಬೇಕು ಏನೋ ದೊಡ್ಡ ಗಲಾಟೆಯವರ ಮನೆಯಲ್ಲಿ ಅಂತ. ಇವಳಿಗೊಂದು ಚಪಾತಿ ಒಂದು ಸಾಫ್ಟ್ ಮಾಡಲಿಕ್ಕಾಗೋದಿಲ್ಲ, ಪಾಪ ಮಗುಗೆ ಕಚ್ಚಲಿಕ್ಕಾಗೋದಿಲ್ಲ. ಹಾಗೆ ಅಂದರೆ ಸ್ವರ ದೊಡ್ಡದು ಅವ್ರದ್ದು ತುಂಬ. ಸೊ ಇಟ್ ಈಸ್ ನಾಟ್ ಈಸಿ, ಬಟ್ ದೇ ಫರ್ಗೇವ್ ಈಚ್ ಅದರ್ ಆ್ಯಂಡ್ ಮೂಡ್ ಆನ್ ಆಫ್ಟರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಡ್ಯಾಡಿ ಆ್ಯಂಡ್ ಮಮ್ಮಿ, ನಿಮ್ಮ ದಾಂಪತ್ಯವು ಸಹನೆ, ಕ್ಷಮೆ ಮತ್ತು ನಿಸ್ವಾರ್ಥ ಪ್ರೀತಿಯ ಜೀವಂತ ಸಾಕ್ಷಿಯಾಗಿದೆ. ನಿಮ್ಮ ದಾಂಪತ್ಯವು ದೇವರ ಕೃಪೆ ಮತ್ತು ಅಚಲ ಪ್ರೀತಿಯ ಸುಂದರ ಸಾಕ್ಷಿಯಾಗಿದೆ. ನಿಮ್ಮ ಜೀವನ ಸಂಗಮವು ಮುಂದಿನ ಅನೇಕ ವರ್ಷಗಳಿಗೂ ಶಾಂತಿ, ನೆಮ್ಮದಿ ಮತ್ತು ದೈವಿಕ ಶಕ್ತಿಯಿಂದ ಆಶೀರ್ವಾದವಾಗಿರಲಿ. ಸುವರ್ಣ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಇನ್ನೊಮ್ಮೆ ನಿಮ್ಮಿಬ್ಬರಿಗೂ. ಸೊ ಇದು ನನ್ನ ತಮ್ಮದು ಸಹ ಸ್ಪೀಚನ್ನು ನಾನು ನಿಮಗೆ ಹೇಳಿದ್ದು. ಅವನಿನ ಸಹ ನಾಚಿಕೆಯಲ್ಲಿ ಹೊರಗೆ ಕೂತಿದ್ದಾನೆ. ಏನೋ ಒಂದು ಪಾಯಿಂಟ್ ಮಿಸ್ ಮಾಡಿದರೆ ಮತ್ತೆ ಹೇಳ್ತಾನೆ, ನೀನು ಅದ್ರ ಬಗ್ಗೆ ಹೇಳಲೇ ಇಲ್ಲ ನೋಡು ಅಂತೇಳಿ. ಸೊ ಈಗ ಹೃದಯ ಸ್ಪರ್ಶ ಮಾತುಗಳಿಗಾಗಿ ನಾನು ಲೂಕಿಗೆ ಥ್ಯಾಂಕ್ಸ್ ಹೇಳಿದೆ ಆಗ. ಸೊ ಈಗ ವೈವಾಹಿಕ ಜೀವನದ ಸುವರ್ಣ ಸಂಭ್ರಮದಲ್ಲಿರುವ ದಂಪತಿಗಳ ಮಕ್ಕಳು, ನಾನು ಮತ್ತು ನನ್ನ ತಮ್ಮ, ನಮ್ಮ ಡ್ಯಾಡಿ ಮಮ್ಮಿಗಾಗಿ ಒಂದು ವಿಶೇಷ ಹಾಡನ್ನು ಪ್ರಸ್ತುತಪಡಿಸ್ತೇವೆ.
ಮ್ಯೂಸಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಇವತ್ತು ಬೆಳಿಗ್ಗೆ ಚರ್ಚ್ ಆದ ಮೇಲೆ ಒಂದು ಪ್ರಾಕ್ಟೀಸ್ ತಗೊಂಡೆ, ಬಟ್ ನಮ್ಮನ್ನು ಅಕಂಪನಿ ಮಾಡಿದರು. ಸೊ ಥ್ಯಾಂಕ್ ಯು ಟು ಆಲ್ ಆಫ್ ಯು. ಸೊ ಅರ್ಥಪೂರ್ಣ ಆಚರಣೆಯನ್ನು ಮುಕ್ತಾಯದ ಸಂದರ್ಭಕ್ಕೆ ಬಂದಿದ್ದೇವೆ. ಮುಕ್ತಾಯ ಸ್ತೋತ್ರಕ್ಕೆ ನಾವು ತುಳು 136 ಆ ಶೀಟಲ್ಲಿ ಪ್ರಿಂಟ್ ಆಗಿದೆ. ಸೊ ಇದನ್ನು ನಾವು ಹಾಡೋಣ. ದೇವರ ವಾಕ್ಯದಲ್ಲಿ ಸಂಖ್ಯೆಗಳು 6:24-26 ವಾಕ್ಯವು ನಮಗೆ ಭರವಸೆ ನೀಡುತ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ನಿಮ್ಮನ್ನು ಕಾಪಾಡಲಿ. ಈ ದಂಪತಿಗಳನ್ನು ಮತ್ತು ಇಲ್ಲಿ ಒಟ್ಟುಗೂಡಿದ ಎಲ್ಲರನ್ನೂ ದೇವರ ಪ್ರೀತಿಯ ಕೈಗಳಿಗೆ ಒಪ್ಪಿಸುವ ಮೂಲಕ ಕರ್ತನ ಪ್ರಾರ್ಥನೆ ಮತ್ತು ಅಂತ್ಯಾಶೀರ್ವಾದದಲ್ಲಿ ನಮ್ಮನ್ನು ಮುನ್ನಡೆಸಲು ರೆವರೆಂಡ್ ಸೊಲೊಮೋನ್ ಅವರನ್ನು ನಾನೀಗ ಆಹ್ವಾನಿಸುತ್ತೇನೆ. ನಾವೆಲ್ಲರೂ ಮನಸ್ಸಾಗಿ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆ ಕೇಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ವರ್ಷದವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆತ್ಮ ಇವತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗೆ ಸೇರಿಸಲಿಕ್ಕೆ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲದಲ್ಲಿ. ಆಮೇಲೆ ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಮ್ಮ ಹೃದಯ ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನ ಕೈ
ತಂದೆ, ಮಗ, ಪರಿಶುದ್ಧಾತ್ಮನ ತ್ರೈದೇವರ ಆಶೀರ್ವಾದ ನಿನ್ನ ಸಾನ್ನಿಧ್ಯದಲ್ಲಿ ಶಿರವಾಗಿರುವುದು ನಮ್ಮೆಲ್ಲರ ಸೇವೆ. ಪ್ರಾಮುಖ್ಯವಾಗಿ ಮತ್ತು ವಿಶೇಷವಾಗಿ ತಮ್ಮ ದಾಂಪತ್ಯ ಜೀವನದಲ್ಲಿ 50 ಸಂವತ್ಸರಗಳನ್ನು ಸಂಪೂರ್ತಿಗೊಳಿಸಿ ಮತ್ತೊಂದು ನೂತನ ವರ್ಷಕ್ಕೆ ಪ್ರವೇಶ ಮಾಡುತ್ತಾ ಪ್ರಿಯ ದಂಪತಿಗಳ ಸಂಘ, ದಾಂಪತ್ಯ ಮತ್ತು ಮಕ್ಕಳ ಕುಟುಂಬ ಸಂಘ, ಇವರ ಮುಂದಿನ ಭವಿಷ್ಯತ್ತಿನ ಸಂಘ, ಇಡೀ ಸಾರ್ವತ್ರಿಕ ಸಭೆ ಸಂಘ ಸದಾ ನೆಲೆಯಾಗಿರಲಿ. ಆಮೇಲೆ ಮುಂದೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಕೊಡಲಿದ್ದಾಳೆ. ದೇವರು ದಯಪಾಲಿಸಿದಂಥ ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಎಲ್ಲರಿಗೂ ಇವ ಮಧ್ಯಾಹ್ನದ ವೇಳೆಯ ವಂದನೆಗಳು. ಮೊದಲನಾಗಿ ನಾನು ತಂದೆಯಾದ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ. ಒಂದು ಕಾರ್ಯಕ್ರಮ ಪ್ರಾರಂಭವಾದ ಮೇಲೆ ಅದು ವಂದನಾರ್ಪಣೆಯಿಂದ ಕೊನೆಗೊಳ್ಳುತ್ತದೆ. ಹಾಗೆ ಕುಟುಂಬದ ಪರವಾಗಿ ವಂದನಾರ್ಪಣೆ ಸಲ್ಲಿಸಲು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಬೇಗನೆ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. 103ನೇ ಕೀರ್ತನೆ 2ನೇ ವಚನ. ದೇವರು ನಮಗೆ ಮಾಡಿದಂತಹ ಉಪಕಾರಗಳನ್ನು ನಾವು ಕುಟುಂಬವಾಗಿ ದಿನ ಸ್ಮರಿಸುತ್ತಾ ಇದ್ದೇವೆ. ಪ್ರಾರಂಭಿಕ ಪ್ರಾರ್ಥನೆಯಲ್ಲಿ ಹಾಗೂ ಅಂತ್ಯಾನುಜ ಆಶೀರ್ವಾದದಲ್ಲಿ ನಮ್ಮನ್ನು ನಡೆಸಿದ CSI ಬೆಥಾನ್ಯ ಚರ್ಚ್ ಪಾರ್ಪಲ್ಲಿ ಕಾರ್ಕಳ ಇದರ ಸಭಾಪಾಲಕರು ಸೊಲೊಮೋನ್ ಅಯ್ಯನವರಿಗೆ ನಮ್ಮ ಕುಟುಂಬದ ಪರವಾಗಿ ಪೂರಕವಾದ ವಂದನೆಗಳು. ಅಯ್ಯ, ನೀವು ನಮ್ಮ ಕುಟುಂಬದ ಮೇಲೆ ಇಟ್ಟಂತಹ ಪ್ರೀತಿ, ಗೌರವ, ನಿಮ್ಮ ಪ್ರೇರಣಾರ್ಥಕ ಮಾತುಗಳು ಹಾಗೂ ಮಾರ್ಗದರ್ಶನಕ್ಕಾಗಿ ನಿಮಗೆ ಧನ್ಯವಾದಗಳು ಅಯ್ಯ. ಈಗ ನಮ್ಮ ಮಧ್ಯೆ ಇರುವಂತ ನಮ್ಮ ಆಂಟಿಯ ಮಗನಾದ ಎಮಿಲಿ ರಾಜ್ಕುಮಾರ್ ಅಣ್ಣನವರು, ಇವರು ಬೆಂಗಳೂರಿಂದ ಬಂದಿದ್ದಾರೆ, ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ ನಮಗೆ. ಅವರು ಮುಂದೆ ಬಂದು ಅಯ್ಯನವರಿಗೆ ಒಂದು ಕಿರುಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಅಯ್ಯ, ಥ್ಯಾಂಕ್ ಯು ರಾಜಣ್ಣ. ಈ ಕ್ರಿಸ್ತ ಸೇವಕಿ ಆಶ್ರಮವು ನಮ್ಮ ನಿಮ್ಮೆಲ್ಲರ ಒಂದು ಪ್ರೀತಿಯ ಸ್ಥಳವಾಗಿದೆ. ನಾವು ಚಿಕ್ಕರಿರುವಾಗ ಓಡಾಡಿದಂತ ಈ ಸ್ಥಳವಾಗಿದೆ ಮತ್ತು ನಮ್ಮ ಮಾವನವರಿಗೆ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡಿದಂತ ಈ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಈ ಸಂಸ್ಥೆಯಲ್ಲಿ ನಮ್ಮ ಅತ್ತೆ ಮಾವನವರ 50ನೇ ವರ್ಷದ ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲು ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯಲ್ಲಿ ಸಹಕರಿಸಿದ ಕ್ರಿಸ್ತ ಸೇವಕಿ ಆಶ್ರಮದ ಮೇಲ್ವಿಚಾರಕರಾದ ರೆವರೆಂಡ್ ಪ್ರಭುರಾಜಯ್ಯನವರಿಗೂ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಮೆಚ್ಚುಗೆಯ ಮಾತುಗಳನ್ನು ಆಡಿದ ನಿಮಗೆ ವಂದನೆಗಳು ಅಯ್ಯ. ಈಗ ನಮ್ಮ ಮಧ್ಯೆಯಲ್ಲಿ ಇರುವಂತ ನಮ್ಮ ಕಸಿನ್ ಎರಿಕ್ ಅವರು ಮುಂದೆ ಬಂದು ಅಯ್ಯನವರಿಗೆ ಕಿರುಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಅಯ್ಯ, ಥ್ಯಾಂಕ್ ಯು ಎರಿಕ್. ಬೇರೆ ಬೇರೆ ಸ್ಥಳಗಳಿಂದ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಕಾರ್ಕಳ ಸಭೆಯಿಂದ, ಮಂಗಳೂರಿನಿಂದ, ಮಣಿಪಾಲದಿಂದ, ಮೂಡಾದಿಂದ, ಬ್ಯಾಂಗ್ಳೂರಿಂದ ಹಾಗೂ ಅನೇಕ ಕುಟುಂಬದ ಸ್ನೇಹಿತರು, ನೆರೆಹೊರೆಯವರು, ನಿಮಗೆಲ್ಲರಿಗೂ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ನಮ್ಮ ಅತ್ತೆಯವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಿರುವ ನಮ್ಮವರೇ ಆದ ಫ್ಯಾನಿ ಅವರಿಗೂ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ಇಲ್ಲಿರುವಂತ ಎಲ್ಲ ಆಶ್ರಮದ ಅಜ್ಜ ಅಜ್ಜಿನವರು ಹಾಗೂ ಜೊತೆ ಸೇವಕರಿಗೂ ವಂದನೆಗಳು. ಸ್ತುತಿ ಗೀತೆಗಳಲ್ಲಿ ನಮ್ಮನ್ನು ನಡೆಸಿದ ಬೆಥಾನ್ಯ ವರ್ಷಿಪ್ ಟೀಮ್ ಅವರಿಗೂ ಧನ್ಯವಾದಗಳು. ನಮಗೆಲ್ಲರಿಗೂ ರುಚಿಕರವಾದ ಭೋಜನವನ್ನು ತಯಾರು ಮಾಡಿರುವಂತಹ ಸೋಜಾ ಕ್ಯಾಟರರ್ಸ್ ಮಾಲೀಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಶಾಮ್ಯದ ವ್ಯವಸ್ಥೆಯನ್ನು ಮಾಡಿರುವಂತ ಗಣೇಶ್ ಅವರಿಗೂ ವಂದನೆಗಳು. ಕೊನೆಯದಾಗಿ ತಮ್ಮ 50ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಗೋಲ್ಡನ್ ಕಪಲ್ಗೆ ಒಂದೆರಡು ಮನದಾಳದ ಮಾತುಗಳು. ನಿಮ್ಮ ಈ 50 ವರ್ಷದಲ್ಲಿ ನೀವು ನಡೆದು ಬಂದ ದಾರಿ ಏಳು ಬೀಳುಗಳಿಂದ ಕೂಡಿದಿರಬಹುದು, ಮಿಶ್ರಿತ ಭಾವನೆಗಳಲ್ಲಿ ಇದ್ದಿರಬಹುದು. ಈ ದಿನ 50ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಿ. ಅದಕ್ಕೆ ಕಾರಣ ನೀವು ನಡೆದು ಬಂದ ದಾರಿಯಲ್ಲಿ ದೇವರು ನಿಮ್ಮ ಸಂಗಡ ಇದ್ದರು, ಈಗಲೂ ಇದ್ದಾರೆ, ಎಂದೆಂದಿಗೂ ಇರುವರು. ನಿಮ್ಮ ಎಲ್ಲ ಪ್ರಾರ್ಥನೆ ಇಚ್ಛೆಯನ್ನು ದೇವರು ನೆರವೇರಿಸಿಕೊಡಲಿ. ನಗುತ್ತಾ ಇರಿ, ಸಂತೋಷವಾಗಿರಿ. ತಂದೆಯಾದ ದೇವರು ನಿಮಗೆ ಶಾಂತಿ, ಸಮಾಧಾನ, ಆರೋಗ್ಯವನ್ನು ದಯಪಾಲಿಸಲಿ. ಯಾರಿಗಾದರೂ ವಂದನೆಯನ್ನು ಸಲ್ಲಿಸಲು ನಾನು ಮರೆತಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ. ಇಲ್ಲಿಗೆ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.
ಪ್ರತಿಯೊಂದು ಆಶೀರ್ವಾದವು ದೇವರಿಂದ ಬರುತ್ತದೆ ಎಂದು ನೆನಪಿನಲ್ಲಿಟ್ಟುಕೊಂಡು ನೀವು ತಿಂದರೂ ಕುಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿರಿ. 1 ಕೊರಿಂಥ 10:31. ಈಗ ಊಟಕ್ಕೆ ಮುನ್ನ ನಾವು ತುಳು 17 ಏಸು ಮಾತಾ ಆಶೀರ್ವಾದ ಈ ರಾಗವನ್ನು ಹಾಡುವಂತೆ ಕೇಳಿಕೊಳ್ಳುತ್ತೇನೆ. ಸೊ ಈ ಆಶೀರ್ವಾದದ ಆಚರಣೆಯ ಭಾಗವಾಗಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ದಂಪತಿಗಳನ್ನು 50 ವರ್ಷಗಳಿಂದ ಮುನ್ನಡೆಸುತ್ತಿರುವ ದೇವರು ಇಂದು ಇಲ್ಲಿ ನೆರೆದಿರುವ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಧನ್ಯವಾದಗಳು. ಈಗ ಊಟ ರೆಡಿಯಾಗಿದೆ ಹೊರಗೆ, ಸೊ ಎಲ್ಲರೂ ಊಟಕ್ಕೆ ಹೋಗಬಹುದು. ವಿಶ್ ಮಾಡಲಿಕ್ಕೆ ಬರಲು ಇಚ್ಛಿಸುವವರು ಫಸ್ಟ್ ವಿಶ್ ಮಾಡಿ ಊಟಕ್ಕೆ ಹೋಗಬಹುದು. ಊಟಕ್ಕೆ ಫಸ್ಟ್ ಹೋಗುವವರು ಊಟ ಮಾಡಿ ಮತ್ತೆ ವಿಶ್ ಮಾಡಬಹುದು. ಸೊ ಬಂದದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನೊಮ್ಮೆ. Yes. ಬನ್ನಿ ಬನ್ನಿ, ಅಡ್ಡ ಬರಬೇಡಿ, ಈ ಕಡೆ ಬನ್ನಿ, ನಿಲ್ಬೇಡಿ. ಎಲ್ಲದರೂ ಆಯ್ತು.
Yes. Okay.
ಲೈವ್ ಅಂದ ఉంది ಫೋಟೋ ಅಲ್ಲಿಗೆ ಬಂದು Come on, you